ಆಲ್ ರೈಟ್, ವೆಲ್ಕಮ್ ಆಲ್ ಆಫ್ ಯು. ಸೊ ನಾವಿವತ್ತು ಜಸ್ಟ್ ವಿರಾಟ್ ಕೊಹ್ಲಿ ಅವರ ಡ್ರಾಯಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ. ಹೈಪರ್ ರಿಯಲಿಸ್ಟಿಕ್ ಚಾರ್ಕೋಲ್ ಪೋರ್ಟ್ರೇಟ್ ಆಫ್ ವಿರಾಟ್ ಕೊಹ್ಲಿ. ಅಂಡ್ ನಮ್ಮ ಬ್ಯಾಚ್ ನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಆಲ್ರೆಡಿ ಡ್ರಾಯಿಂಗ್ಸ್ ಕ್ರಿಯೇಟ್ ಆಗಿದೆ. ಸೊ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗೋಣ ಅಂಡ್ ಅವರ ಈ 60 days ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ. ಎಸ್, ಕ್ವಿಕ್. ಸೊ ಯಾರು ಕ್ಯಾಮ್ರಾ ಆನ್ ಮಾಡ್ತೀರಾ ಫಾಸ್ಟ್ ಆಗಿ, ಐ ವಿಲ್ ಸ್ಪಾಟ್ಲೈಟ್ ಯು ಅಂಡ್ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಬೋದು. Who is ready? Let me see. ಸೊ ಈ 60 days ನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೇನೆಲ್ಲ ಕಲ್ತ್ಕೊಂಡ್ರಿ, ಕ್ವಿಕ್ ಆಗಿ ಜಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕ್ವಿಕ್ ಆಗಿ 2 minutes ಅಲ್ಲಿ ನೀವು ಹೇಳಿ. ಆನಂತರ ಎಸ್, ಸುಮಾ ಇಸ್ ಹಿಯರ್. ಆಲ್ ರೈಟ್. Hi ma'am. Wow, so nice. Super. And ನೀವು ಅನ್ಮ್ಯೂಟ್ ಮಾಡಿ ನಿಮ್ಮ ಜರ್ನಿ ಬಗ್ಗೆ ಹೇಳ್ಬೇಕು 60 days ಅಲ್ಲಿ. ತುಂಬಾ ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಬಂತು. ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ನಾನು ಆಕ್ಚುಲಿ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿರೋದು. ನನ್ಗೆ ಸ್ವಲ್ಪ ಅಟ್ಲೀಸ್ಟ್ ಬೇರೆ ಎಲ್ರು ಅಟ್ಲೀಸ್ಟ್ ಒಂದು ಡಿಸೈನ್ ಆದ್ರೂ ಟ್ರೈ ಮಾಡಿರ್ತಾರೆ. ನಾನು ಯಾವತ್ತೂ ಟ್ರೈ ಮಾಡೇ ಇಲ್ಲ, ಆತರ ಯಾವ್ದನ್ನು ಟ್ರೈ ಮಾಡಿಲ್ಲ. ಬಟ್ ನಾನು ಕಲಿಬೇಕಂತ ಮಾತ್ರ ತುಂಬಾನೇ ಇಂಟ್ರೆಸ್ಟ್ ಇತ್ತು ಮ್ಯಾಮ್. ತುಂಬಾನೇ ಇಷ್ಟ ಆಗಿತ್ತು. ಮತ್ತೆ ನಾನು ಫಸ್ಟ್ ಡ್ರಾಯಿಂಗ್ ಮಾಡಿದಾಗ ನಂಗೆ ತುಂಬಾನೇ ಖುಷಿ ಆಯ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನನ್ಗೆ ಅನಿಸ್ತಾ ಇತ್ತು. ನಾನು ಅನ್ಕೊಂಡಿರ್ಲಿಲ್ಲ ಆ ಲೆವೆಲ್ ನಾನು ಕ್ರಿಯೇಟ್ ಮಾಡ್ತೀನಿ ಅಂತ. ಆಕ್ಚುಲಿ ನಾನ್ ಸ್ಟಾರ್ಟ್ ಮಾಡಿದ್ದೆ ಸ್ಕ್ರಾಚ್ ಇಂದ. ನನ್ಗೆ ಅಲ್ಲಿವರೆಗೂ ಬರುತ್ತೆ ಅನ್ನೋಂತ ಒಂದು ಮೈಂಡ್ ಸೆಟ್ ಕೂಡ ಇರ್ಲಿಲ್ಲ. ನಂಗೆ ತುಂಬಾ ಖುಷಿ ಆಗಿತ್ತು ಮ್ಯಾಮ್. ಅದನ್ನ ತುಂಬಾ ಸರಿ ನೋಡಿದೆ ಫಸ್ಟ್ ಟೈಮ್ ನಾನು ಡ್ರಾ ಮಾಡಿದಾಗ ಕೂಡ. ಅಟ್ಲೀಸ್ಟ್ ಇಷ್ಟು ಅಚೀವ್ ಮಾಡಿದ್ನಲ್ವಾ, ಅದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ವರ್ತ್ ಇದೆ ಮ್ಯಾಮ್. ನಾನು ಅಷ್ಟು ಅಮೌಂಟ್ ಪೇ ಮಾಡಿರೋದು ನನ್ಗೆ ತುಂಬಾ ಜಾಸ್ತಿನೇ ಸಿಕ್ಕಿದೆ. ಬಟ್ ನಾನು ಇನ್ನೂ ಜಾಸ್ತಿ ತಿಳ್ಕೋಬೇಕು, ಕಲಿಬೇಕಂತ ಇದೆ. ಮತ್ತೆ ತುಂಬಾ ಡೆಡಿಕೇಶನ್ ಇರ್ಬೇಕು. ಮತ್ತೆ ನೀವ್ ಹೇಳ್ದಂಗೆ ವಾರ್ಮ್ ಅಪ್ ಎಕ್ಸರ್ಸೈಸ್ ಅದೆಲ್ಲ ಮಾಡ್ತಾ ಇರ್ಬೇಕು. ಡೆಟರ್ಮಿನೇಷನ್, ಡೆಡಿಕೇಶನ್ ಅಂತ ಇದ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅನ್ನೋದು ಇದರಿಂದ ಗೊತ್ತಾಯ್ತು ಮ್ಯಾಮ್ ನನಗೆ. ಸ್ವಲ್ಪ ಕ್ಯಾಮ್ರಾ ಮುಂದೆ ಬನ್ನಿ. ನಾವು ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ. ಸೊ ಹಾಗಾಗಿ ಏನು ತೊಂದ್ರೆ ಇಲ್ಲ. ಹಾಗೆ ಇರಿ. ಆಲ್ ರೈಟ್. ಎಸ್, ಹಾಯ್ ಸುಮಾ. ಅಂಡ್ ನಿಮ್ ಡೆಡಿಕೇಶನ್ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸ್ಟಾರ್ಟಿಂಗ್ ಇಂದ ಒಂದು ಎಂಥೂಸಿಯಾಸಮ್, ಎಷ್ಟು ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದ್ರಿ ಅಲ್ವಾ. ಅಂಡ್ ಒಂದ್ ಒಳ್ಳೆ ಮೆಸೇಜ್ ಹೇಳಬೇಕು ನೀವೆಲ್ಲರಿಗೂ. ಲೈಕ್ ಈ ಜರ್ನಿನ ಎಷ್ಟು ಸೀರಿಯಸ್ ಆಗಿ ತಗೊಂಡ್ರಿ ನೀವು ಅಂತ ಹೇಳಿ. ಮ್ಯಾಮ್ ಆಕ್ಚುಲಿ ನನ್ಗೆ ಟೈಮ್ ಅನ್ನೋದು ಅಷ್ಟು ಸಿಗ್ತಾನೆ ಇರ್ಲಿಲ್ಲ. ಬಟ್ ನಾನು ಯಾವತ್ತೂ ಕೂಡ ಟೈಮ್ ವೇಸ್ಟ್ ಮಾಡ್ಲಿಲ್ಲ ಮ್ಯಾಮ್. ನಂಗೆ ಸಿಕ್ತಿದೆ ಸ್ವಲ್ಪ ಟೈಮು. ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಆಕ್ಚುಲಿ ನನಗೆ 2 hours ಆಗುತ್ತೆ. 2.5 hours ಜರ್ನಿ ಬಂದು ನನ್ನ ಆಫೀಸ್ಗೆ. ನಾನು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ತಿಲ್ಲ ಮ್ಯಾಮ್. ಏನಾದ್ರೂ ಒಂದು ಜಸ್ಟ್ ಆರ್ಟ್ ರಿಲೇಟೆಡ್. ನಾನು ಕ್ಲಾಸಿಗೆ ಜಾಯಿನ್ ಆದ್ಮೇಲೆ ಎಲ್ಲಾ ವಿಡಿಯೋಸ್ ನಾನು ಆರ್ಟ್ ರಿಲೇಟೆಡ್ ನೋಡ್ತಾ ಇದ್ದಿದ್ದು. ಮತ್ತೆ ಯಾವ್ದಾದ್ರು ಒಂದು ನೀವು ಹೋಮ್ ವರ್ಕ್ ಕೊಟ್ಟಾಗ ಕೂಡ ಇವಾಗ ಹೇಳ್ತಾ ಇದ್ರಲ್ವಾ, ರೆಕಾರ್ಡಿಂಗ್ ಅಲ್ಲಿ ನೋಡ್ಕೊಂಡು ಎಲ್ಲ ಅಚೀವ್ ಮಾಡ್ಬೇಕಂತ, ಅದನ್ನ ಮತ್ತೆ ಒನ್ ಟೈಮ್ ನಾನು ವಿಡಿಯೋಸ್ ನೋಡಿ ಮತ್ತೆ ಅದನ್ನ ಟ್ರೈ ಮಾಡಿ ನಾನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಕೂಡ ನಾನು ಮಾಡಿದ್ದೀನಿ ಮ್ಯಾಮ್. ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕೂಡ ನಾನು ಕಲ್ತ್ಕೊಂಡಿದ್ದೀನಿ. ನಿಜವಾಗ್ಲೂ ವರ್ತ್ ಇದೆ ಮ್ಯಾಮ್. ನಾನು ಏನ್ ಪೇ ಮಾಡಿದ್ದೀನೋ ಅದಕ್ಕೆ ಸಿಕ್ಕಾಪಟ್ಟೆ ನನ್ಗೆ ಅದರಿಂದ ಸಿಕ್ಕಿದ್ ಮಾತ್ರ ತುಂಬಾ ಜಾಸ್ತಿನೇ ಇದೆ. ಅಮೌಂಟ್ ನನಗೆ ಸ್ಮಾಲ್ ಅಂತಾನೆ ಅನಿಸ್ತು, ನಾನು ಇಷ್ಟು ಕಲ್ತ್ಕೊಂಡಿರೋದ್ರಿಂದ. ಸೂಪರ್ ಅಮೇಜಿಂಗ್. ನಿಮ್ ಜರ್ನಿ ನಮ್ಮೆಲ್ಲರಿಗೂ ಇನ್ಸ್ಪಿರೇಷನ್. ಅಂಡ್ ಬೇರೆ ಬೇರೆ ಇನ್ಯಾವ್ದಾದ್ರು ಡ್ರಾಯಿಂಗ್ ಮಾಡಿದ್ರೆ ಕ್ವಿಕ್ ಆಗಿ ತೋರಿಸ್ಬಿಡಿ. ಖಂಡಿತ ಮ್ಯಾಮ್. ಇದು ಕ್ಲಾಸ್ ಅಲ್ಲಿ ಮಾಡಿಸಿದ್ದು. ಇದು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು ಮ್ಯಾಮ್. ಸ್ಕ್ವೇರ್ ಕೂಡ ಸುಮ್ಮನೆ ಸ್ಟಾರ್ಟಿಂಗ್ ಅಲ್ಲಿ ಟ್ರೈ ಮಾಡಿದ್ದೆ. ವಾವ್, ಸೋ ಗುಡ್. ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟೊಂದು ಹೈಪರ್ ರಿಯಲಿಸ್ಟಿಕ್ ಡ್ರಾಯಿಂಗ್ ಜಸ್ಟ್ 60 days ಅಲ್ಲ. ಎಷ್ಟೊಂದು ಮಾಡಿದ್ದೀರಾ ನೋಡಿ. ಅಷ್ಟು ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ನಿಜವಾಗ್ಲೂ ಇನ್ಸ್ಪೈರ್ ಆಗುತ್ತೆ. ಆಲ್ಮೋಸ್ಟ್ ನಾನು ಎಲ್ಲಾನು ಕಂಪ್ಲೀಟ್ ಮಾಡಿದ್ದೀನಿ ಮ್ಯಾಮ್. ನನ್ಗೆ ಏನ್ ಹೇಳಿದ್ರು ಅಟ್ಲೀಸ್ಟ್ ಒಂದಾದ್ರೂ ಮಾಡಿ ಅಂತ ಹೇಳಿದ್ರ ನಂಗೆ ಎಲ್ಲಾನು ಮಾಡ್ಬೇಕು ಅನ್ನಿಸ್ತು. ನಾನು ತುಂಬಾ ಟೈಮ್ ತಗೊಂಡು ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇದು ಸ್ವಲ್ಪ ಹಾಳಾಯ್ತು, ಬಟ್ ಹೆಂಗೋ ಕರೆಕ್ಟ್ ಮಾಡಿದೆ ಮ್ಯಾಮ್. ಮತ್ತೆ ಇದನ್ನ ನಾನು ಡ್ರಾ ಮಾಡ್ಬೇಕು. ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇದು ಆಕ್ಚುಲಿ. ನಾನು ಇನ್ನೂ ಒಂದ್ಸಲ ಟ್ರೈ ಮಾಡಿ, ತೊಂದ್ರೆ ಇಲ್ಲ.
ಇನ್ನ ಖುಷಿ ಆಗುತ್ತೆ ನಿಮ್ಗೆ ಕೃಷ್ಣನ್ ಎಷ್ಟು ಸಲ ಬಿಡಿಸಿದ್ರು ಅಲ್ಲ. ವೆರಿ ನೈಸ್. ಅದು ಸ್ಕ್ರಾಚ್ ಇಂದ ಅಲ್ವಾ? ನೀವು Yes, ಮುಂಚೆ ma'am. ಒಂದ್ ಏನೂ ಡ್ರಾಯಿಂಗ್ ಮಾಡಿಲ್ಲ. ಯಾವ್ದನ್ನು ಟ್ರೈ ಮಾಡಿಲ್ಲ, ಮತ್ತೆ ನನ್ ಡ್ರಾಯಿಂಗ್ ಟಚ್ ಅಂತಾನೆ ಇಲ್ಲ ಮ್ಯಾಮ್. ಇದು ಫಸ್ಟ್ ಟೈಮ್ ನಾನು ಪೆನ್ಸಿಲ್ ಹಿಡ್ದಿರೋದೇ ಫಸ್ಟ್ ಟೈಮ್. ಏನಾದ್ರು ಒಂದ್ ಡ್ರಾ ಮಾಡ್ಬೇಕು ಅನ್ಕೊಂಡು ಪೆನ್ಸಿಲ್ ಹಿಡ್ದಿರೋದೇ ಫಸ್ಟ್ ಟೈಮ್ ಮ್ಯಾಮ್. ವಾವ್, ಸಚ್ ಅನ್ ಇನ್ಸ್ಪೈರಿಂಗ್ ಸ್ಟೋರಿ. ಗ್ರೇಟ್. ಅಂಡ್ ನಿಮ್ ಕೈಯಲ್ಲಿ ಇನ್ನೂ ಒಳ್ಳೊಳ್ಳೆ ಆರ್ಟ್ ವರ್ಕ್ ಬರೋದು ನಾವು ನೋಡ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ರಪ್ಪ. ಯಾರಿಗೂ ನಂಬೋಕ್ಕಾಗಲ್ಲ ನೀವು ಏನೂ ಡ್ರಾ ಮಾಡಿಲ್ಲ ಹಿಂದೆ ಇವಾಗ್ಲೇ ಮಾಡ್ತಿದ್ದೀರಾ ಅಂದ್ರೆ ಯಾರಿಗೂ ನಂಬೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ ಫ್ಯಾಮಿಲಿ ಎಕ್ಸ್ಪೀರಿಯನ್ಸ್ ಹೇಗಿದೆ? ನೀವ್ ಈ ತರ ಕ್ರಿಯೇಟ್ ಮಾಡ್ತಾ ಇರೋದು ನೋಡು ಅವ್ರಿಗೆ ಹೆಂಗ್ ಅನ್ಸ್ತಾ ಇದೆ? ಮ್ಯಾಮ್ ಆಕ್ಚುಲಿ ನಾವ್ ಒಂದ್ ಹೇಳಲೇಬೇಕು, ಇದಕ್ ನಂಗೆ ತುಂಬಾ ಎನ್ಕರೇಜ್ಮೆಂಟ್ ಅಂತ ಸಿಕ್ಕಿತ್ತು ನಮ್ಮ ಮಮ್ಮಿ ಕಡೆಯಿಂದ. ನನಗೆ ಈಚ್ ಅಂಡ್ ಎವ್ರಿಥಿಂಗ್ ನಾನು ಏನ್ ಡ್ರಾ ಮಾಡಿದ್ರು ಕೂಡ ನನ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಿದ್ದು ನಮ್ಮ ಮಮ್ಮಿ ಮತ್ತೆ ನನ್ ಮಗ. ಹಾ ಹಾ ನನ್ ಮಗ ಇನ್ನು ಇವಾಗ ಥರ್ಡ್ ಸ್ಟ್ಯಾಂಡರ್ಡ್ ಮ್ಯಾಮ್. ಅವ್ನು ಕೂಡ ಹೇಳ್ತಾ ಇದ್ದ, ಇದು ಮ್ಯಾಮ್ ಚೆನ್ನಾಗಿದ್ಯಾ ನನ್ ಚೆನ್ನಾಗಿದ್ಯಾ ಅಂತ ಸ್ವಲ್ಪ ಎನ್ಕರೇಜ್ ಮಾಡೋದಕ್ಕೆ, ನಿಂದು ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ದ. ನಮ್ಮ ಮಮ್ಮಿ ಮಾತ್ರ ಏನ್ ಕರೆಕ್ಷನ್ ಇದ್ರು ಕೂಡ ಅವ್ರು ಹೇಳ್ತಾ ಇದ್ರು, ಎಲ್ಲಾ ಈಚ್ ಅಂಡ್ ಎವ್ರಿಥಿಂಗ್ ನಾನು ಏನ್ ಮಾಡಿದ್ರು ಫಸ್ಟ್ ನಮ್ಮ ಮಮ್ಮಿಗೆ ತೋರಿಸ್ತಾ ಇದ್ದಿದ್ದು. ಏನ್ ಕರೆಕ್ಷನ್ ಇದ್ರು ಅವ್ರು ಹೇಳ್ತಾ ಇದ್ರು. ಆಕ್ಚುಲಿ ಅವ್ರಿಗೂ ಏನು ಗೊತ್ತಿಲ್ಲ ಡ್ರಾಯಿಂಗ್ ಬಗ್ಗೆ, ಬಟ್ ಅದ್ರಲ್ಲಿ ನಾನು ನೀವು ಮಾಡಿರೋ ಫೋಟೋನ ತೋರಿಸಿ ನಂದು ತೋರ್ಸಿದ್ರೆ ನಮ್ಮ ಮಮ್ಮಿ ಕರೆಕ್ಷನ್ಸ್ ಹೇಳ್ತಾ ಇದ್ರು. ಮತ್ತೆ ಅವ್ರು ಹೇಗೆ ಅಂದ್ರೆ, ಇಲ್ಲ ನೀನು ಇಷ್ಟಕ್ಕೆ ಸ್ಟಾಪ್ ಮಾಡ್ಬೇಡ, ಇನ್ನು ಮುಂದೆ ಕ್ಲಾಸ್ ಇದ್ರೆ ಸೇರ್ಕೊ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದೆ ಕ್ಲಾಸ್ ಇದೆ ಪರವಾಗಿಲ್ಲ ತಗೊಂಡ್ ಮಾಡು ಅಂತ ಹೇಳ್ತಿದ್ದಾರೆ. ಬಟ್ ಯಾವಾಗ್ಲೂ ನಾನು ಆಫೀಸ್ ಮುಗಿದ ತಕ್ಷಣ ಬಂದ ತಕ್ಷಣ ಆಕ್ಚುಲಿ ಫ್ರೈಡೇ ನಾನು ಪರ್ಮಿಷನ್ ತಗೊಂಡ್ ಬರ್ತಾ ಇದ್ದೆ, ಇದು ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಪ್ರತಿಯೊಂದು ಡ್ರಾಯಿಂಗ್ ಕೂಡ ಕಂಪ್ಲೀಟ್ ಮಾಡ್ಬೇಕಿದ್ದಲ್ಲ, ನಾನು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಬಂದ ತಕ್ಷಣ ನಾನು ಬರೀ ಡ್ರಾಯಿಂಗ್ ಮಾಡೋದಷ್ಟೇ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ಯಾ ಅಂತ ಹೇಳ್ತಿದ್ರು, ಬಟ್ ನಾನು ಇದನ್ನ ಮಾಡ್ತಾ ಮಾಡ್ತಾ ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ಬಟ್ ನಾನು ಅವಾಗ ಮಾಡುವಾಗ ನಾನು ಯಾರು ಡಿಸ್ಟರ್ಬ್ ಕೂಡ ಮಾಡ್ತಾ ಇಲ್ಲ, ಯಾರಿಂದಲೂ ಡಿಸ್ಟರ್ಬ್ ಆಗದೆ ಇರೋ ತರ ಕೂಡ ನೋಡ್ಕೊಂಡಿದ್ದಾರೆ ಮ್ಯಾಮ್. ಅಂಡ್ ನಿಮ್ ಡೆಡಿಕೇಶನ್ ಇದೆಯಲ್ವಾ, ಅದನ್ನ ನೋಡಿದ್ರೆ ಎಂತವ್ರಿಗಾದ್ರೂ ಓಕೆ ಫುಲ್ ಸಪೋರ್ಟ್ ಕೊಡೋಣ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದೀರಾ. ಅಪ್ಪ ಇಲ್ಲಿರೋರು ಎಲ್ಲರೂ ನಮ್ಮ ಸುಮಾ ಮ್ಯಾಮ್ಗೊಂದು ಬ್ಯೂಟಿಫುಲ್ ವರ್ಡ್ ಹೇಳ್ರಪ್ಪ. ಅವರ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ಇವೆಲ್ಲರೂ ಅದನ್ನ ನೀವು ರೂಢಿಸ್ಕೋಬೇಕು. ಇವನ್ ನಾನು ಕೂಡ. ಅದು ಎಷ್ಟು ಡೆಡಿಕೇಶನ್ ಇದೆಯಲ್ಲ ನಿಮ್ದು, ದಟ್ಸ್ ಅಮೇಸಿಂಗ್. ಅಂಡ್ ನಿಮ್ಗೆ ಈ ಫೀಲ್ಡ್ ನಲ್ಲಿ ಏನಾದ್ರು ಮುಂದೆ ಪ್ರೊಫೆಷನಲಿ ವರ್ಕ್ ಆಲ್ರೆಡಿ ಪ್ರೊಫೆಷನಲ್ ಇದ್ದೀರಾ ಅಲ್ವಾ? ಲೈಕ್ ಏನ್ ಗೋಲ್ ಇದೆ? ನಿಮ್ ಖುಷಿಗೋಸ್ಕರ ಕಲಿತಾರಲ್ಲ ಅಥವಾ ನಿಮ್ಮ ಇಲ್ಲ ಮ್ಯಾಮ್, ಆಕ್ಚುಲಿ ನಂದು ಕೆರಿಯರ್ ಇದ್ರಲ್ಲೇ ಗ್ರೋತ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ. ನನ್ಗೆ ಗೊತ್ತಿಲ್ಲ ಮ್ಯಾಮ್ ಅದು ಹೇಗೆ ಮುಂದೆ ಹೋಗುತ್ತೆ ಅಂತ. ಬಟ್ ನಾನು ಅಟ್ಲೀಸ್ಟ್ ಕೆಲವೊಂದು ಯಾರ ಕಡೆಯಿಂದ ಆರ್ಟ್ಸ್ ಏನಾದ್ರು ಮಾಡ್ಕೊಡಿ ಅಂತ ಬಂದ್ರೆ ಅದನ್ನ ಟ್ರೈ ಮಾಡ್ತೀನಿ. ಬಟ್ ಇನ್ನು ತುಂಬಾ ಇದೆ ಕಲಿಯೋದು ಮ್ಯಾಮ್. ಬಟ್ ಇದು 2 months ಅಲ್ಲಿ ನಾನು ಏನ್ ಕಲ್ತಿದ್ದೀನೋ ಅದು ಮೋರ್ ದೆನ್ ಎನಫ್ ಅನ್ಕೊಂತೀನಿ. ಯಾಕಂದ್ರೆ ನಾನ್ ಸ್ಟಾರ್ಟ್ ಮಾಡಿದ್ದೆ ಸ್ಕ್ರಾಚ್ ಇಂದ ಅಲ್ವಾ. ಸೊ ಇಷ್ಟು ಕಲ್ತ್ಕೊಂಡಿದ್ದೀನಿ ಅಂದ್ರೆ ನನ್ಗೆ ಖುಷಿ ಆಗ್ತಾ ಇದೆ ಮ್ಯಾಮ್. ನನ್ ಬಗ್ಗೆ ನಂಗೆ ಖುಷಿ ಆಗ್ತಾ ಇದೆ ಹೇಳ್ಬೇಕು ಅಂದ್ರೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಏನು ಜರ್ನಿ ಇತ್ತು ಅದನ್ನ ನಮ್ ಜೊತೆ ಶೇರ್ ಮಾಡಿದಕ್ಕೆ. ಅಂಡ್ ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಕ್ವಿಕ್ ಆಗಿ ಕ್ಯಾಮ್ರಾ ಆನ್ ಮಾಡಿ. ಲೈಕ್ ಸ್ವಲ್ಪ ಸಮಯ ಕಡಿಮೆ ಇರೋದ್ರಿಂದ ಬೇಗ ಬೇಗ ಮಾತಾಡ್ಬೇಕು, ಓಕೆನಾ? ಓಕೆ, ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಸೊ ಎಸ್, ಐ ಆಮ್ ವೇಟಿಂಗ್. ಸೊ ಒಬ್ರದಾದ ತಕ್ಷಣ ನೀವು ಕ್ವಿಕ್ ಆಗಿ ರೆಡಿ ಇದ್ಬಿಟ್ರೆ ಸೊ ಬೇಗ ಬೇಗ ಆಗುತ್ತೆ. ಅಂಡ್ ಚಂದ್ರಿಕಾ ಇಸ್ ಹಿಯರ್. ಆಲ್ ರೈಟ್. ಹಾಯ್ ಚಂದ್ರಿಕಾ. ಎಸ್, ಅಮೇಸಿಂಗ್. ಹೇಳಿ ಈಗ ನಿಮ್ 60 days ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಮ ಸ್ಮಾಲ್ ಸ್ಟೋರಿ ಲೈಕ್ ವಿತ್ ಕ್ಲಾಸಸ್. ನಾನ್ ಬೇಸಿಕಲಿ ಆರ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಅಂದ್ರೆ ಚಿಕ್ಕ ಪುಟ್ಟ ಡ್ರಾಯಿಂಗ್ಸ್ ಪ್ರೀ ಸ್ಕೂಲ್ಗೆ ಮಾತ್ರ ಹೇಳ್ಕೊಡ್ತಿದ್ದೆ. ತಿರ್ಗಾ ನನ್ ಮಕ್ಳಿಗೆ ಹೇಳ್ಕೊಡ್ತಿದ್ದೆ ಅಷ್ಟೇ. ಅದ್ ಬಿಟ್ರೆ ನಾನು ಸ್ಕೂಲ್ಗೆ ಪ್ರಾಜೆಕ್ಟ್ ಆಗಿ ಮಾಡ್ತಿದ್ದೆ, ಬಟ್ ಇಷ್ಟು ರಿಯಲಿಸ್ಟಿಕ್ ಆಗಿ ಯಾವ್ದು ಬಂದಿರ್ಲಿಲ್ಲ. ಮೇಜರ್ ಆಗಿ ಬಂದಿದ್ದೆ, ಬಟ್ ಪೇಂಟಿಂಗ್ ಅಲ್ಲೆಲ್ಲ ನಾನು ಇನ್ನ ಟ್ರೈ ಮಾಡಿಲ್ಲ. ಪೇಂಟಿಂಗ್ ಅಲ್ಲಿ ಟ್ರೈ ಮಾಡ್ಬೇಕು. ಅದ್ ಬಿಟ್ರೆ ಚಾರ್ಕೋಲ್ ಮೀಡಿಯಂ ಇದೆ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಆಮೇಲೆ ಅಂದ್ರೆ ಚೆನ್ನಾಗಿತ್ತು. ನನ್ಗೆ ಯಾರನ್ನೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಂಬ್ತಾ ಇರ್ಲಿಲ್ಲ. ಇನ್ವೆಸ್ಟ್ ಮಾಡಿ ಎಲ್ಲೋ ಇರ್ತಾರೆ ಏನೋ
ಹೆಂಗೆ ದುಡ್ಡು ಅಷ್ಟೊಂದ್ ಸಾವಿರಾರು ಗಟ್ಲೆ ಇನ್ವೆಸ್ಟ್ ಮಾಡೋದು ಅಂತ ಅಂತಿದೆ. ಬಟ್ ನಿಮ್ ಮೇಲೆ ಒಂದು ನಂಬಿಕೆ ಬಂದು ಒಂದು ಟ್ರೈ ಮಾಡಿದೆ. ನನ್ ಟ್ರಸ್ಟ್ ನಿಜ ಆಯ್ತು. ಬಟ್ ಇನ್ವೆಸ್ಟ್ ಮಾಡಿರೋದು ನಂಗೆ ಫುಲ್ ಹೆಲ್ಪ್ಫುಲ್ ಆಯ್ತು. ಸೂಪರ್ ಅಮೇಸಿಂಗ್. ನಿಮ್ಮ ಆರ್ಟ್ ವರ್ಕ್ಗಳು ತೋರಿಸಿ, ಕ್ವಿಕ್ ಆಗಿ ತೋರಿಸ್ಬಿಡಿ. ಸುಮ್ನೆ ನಿಮ್ ಕ್ಲಾಸ್ ಅಟೆಂಡ್ ಮಾಡಕ್ ಸ್ಟಾರ್ಟಿಂಗ್ ಅಲ್ಲಿ ಟ್ರೈ ಮಾಡಿದ್ದು. ಎಸ್, ಸೂಪರ್. ಇದು ಸುಮ್ನೆ ಟ್ರೈ ಮಾಡಿದೆ. ಹಾ ನಿಮ್ ಕ್ಲಾಸ್ ಎಲ್ಲ ಇನ್ನ ಡೆಮೋ ಕ್ಲಾಸ್ ಅಟೆಂಡ್ ಮಾಡಾದ್ಮೇಲೆ ಮಾಡಿದ್ದೆ ಅಷ್ಟೇ. ಹಾ ಸೂಪರ್. ಓ ಮೈ ಗಾಡ್, ಸೋ ಕ್ಯೂಟ್. ವಾವ್, ವಾಟ್ ಎ ಕಲೆಕ್ಷನ್. ವೆರಿ ಕ್ಯೂಟ್. ಸೂಪರ್ ಅಮೇಸಿಂಗ್. ಫೇಸ್ ಫೀಚರ್ಸ್ ಸ್ಟಡಿ, ಹಾಗೆ ಐ ಡ್ರಾಯಿಂಗ್. ಸೂಪರ್. ಎಸ್ ಸ್ವಲ್ಪ ಸ್ವಲ್ಪ ಒಂದೊಂದೇ ಆರ್ಟ್ ವರ್ಕ್ ಆಗ್ತಾ ಆಗ್ತಾ ಚಾರ್ಕೋಲ್ ಮೇಲೆ ನಿಮ್ ಹಿಡಿತಾ ಗೊತ್ತಾಗ್ತಾ ಇದೆ ನಮ್ಗೆ. ಹೌದು. ಕಂಟ್ರೋಲ್. ಇವಾಗ ಲಾಸ್ಟ್ ಒನ್ ಅಂತೂ ವಿರಾಟ್ ಕೊಹ್ಲಿ ಅಮೇಸಿಂಗ್ ಆಗಿ ಬಿಡಿಸಿದ್ದಾರೆ. ಓಕೆ, ಒಂದ್ ಶಿಫ್ಟ್ ನೋಡಿ, ಅದು ಹೇಗೆ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಶಿಫ್ಟ್. ಸೊ ಒನ್ ಆರ್ಟ್ ವರ್ಕ್. ಸಚ್ ಅನ್ ಅಮೇಸಿಂಗ್ ಆರ್ಟ್ ವರ್ಕ್. ಸೂಪರ್. ಹೇರ್ ಡ್ರಾಯಿಂಗ್ ಮಸ್ತ್ ಇದೆ. ಅಂಡ್ ಲುಕ್ ಎಟ್ ದಿಸ್ ಒನ್. ಓ ಮೈ ಗಾಡ್, ವಾವ್, ಸೇಮ್ ಟು ಸೇಮ್ ವಿರಾಟ್ ಕೊಹ್ಲಿ. ಸೊ Thank you. ಈಗ ಇದಕ್ಕೂ ಮುಂಚೆ ಯಾರ್ದಾದ್ರೂ ನಿಮಗೆ ಗೊತ್ತಿರೋರ್ ಪೋರ್ಟ್ರೇಟ್ ಟ್ರೈ ಮಾಡಿದ್ರಾ? ಇಲ್ಲ ಮ್ಯಾಮ್, ಯಾರ್ದು ಸೆಲೆಬ್ರಿಟೀಸ್ ಅಂತ ಯಾರ್ದು ಮಾಡಿಲ್ಲ. ಸುಮ್ನೆ ರಾಮ, ರಾವಣ, ಈ ತರ ಕೃಷ್ಣ, ಈ ತರ ಅಷ್ಟೇ ಮಾಡ್ತಿದ್ದೆ. ಬಟ್ ರಿಯಲಿಸ್ಟಿಕ್ ಆಗಿ ಶೇಡಿಂಗ್ ಪೇಂಟಿಂಗ್ ಅಲ್ಲಿ ಮಾಡಿದ್ದೆ, ಚಾರ್ಕೋಲ್ ಅಲ್ಲಿ ಮಾಡಿಲ್ಲ. ಅಮೇಸಿಂಗ್. ವಾವ್. ಓ, ಅದ್ರ ಜೊತೆಗೆ ನೀವು ಇಲ್ಲಿ ಆರ್ಟಿಸ್ಟಿಕ್ ಚಾಲೆಂಜ್ ಆರ್ಟ್ ವರ್ಕ್ಗಳನ್ನು ಇಲ್ಲೇ ರಿವೀಲ್ ಮಾಡಬೇಡಿ. ಓಕೆ ಕ್ಲಾಸ್ ಲೈವ್ ಕ್ಲಾಸ್ ನಲ್ಲಿ ಕಲ್ತಿರೋದು ಮಾತ್ರ ತೋರಿಸಿ ಸಾಕು. ಲೈಕ್ ಆ ಪಾರ್ಟಿಗೆ ಸಪ್ರೇಟ್ ಇದೆ. ಎಲ್ಲ ತೋರಿಸ್ತೇವೆ ಮ್ಯಾಮ್. ವಿರಾಟ್ ಕೊಹ್ಲಿ ವರ್ಗು ತೋರಿಸ್ತೀವಿ. ಹಾ ಕೃಷ್ಣ ಒಂಚೂರು ಇನ್ನ ಕಂಪ್ಲೀಟ್ ಅಲ್ಲ. ವಾವ್, ಆನ್ ದ ವೇ ಇದೆ ಆಲ್ರೆಡಿ. ಸೊ ಗುಡ್, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಓ ಮೈ ಗಾಡ್, ಓಕೆ. ಸೂಪರ್, ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾ. ಅಂಡ್ ಈ 60 days ನಿಮ್ಗೆ ಏನೇನೆಲ್ಲ ಮೆಮೊರಿ ಉಳ್ಕೊತು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಬೇರೆ ಯಾರು ರೆಡಿ ಇದ್ದಾರೆ ಅಂತ ನಾನು ಇಲ್ಲಿ ಕ್ವಿಕ್ ಆಗಿ ನೋಡ್ತೀನಿ. ಸೊ ಬೇರೆ ಯಾರು ರೆಡಿ ಇದ್ದೀರಾ? ಕ್ವಿಕ್ ಆಗಿ ಕ್ಯಾಮ್ರಾ ಆನ್ ಮಾಡ್ರಪ್ಪ. ಅಂದ್ರೆ ಈ 60 days ಅಲ್ಲಿ ಇಷ್ಟು ಪರ್ಫೆಕ್ಟ್ ಆಗಿ ಕಲಿಬೋದ ಅಂತ ನಂಬಿಕೆ ಬಂತು. ಅಂದ್ರೆ ಇನ್ನ ಮುಂದೆ ಸ್ಟೆಪ್ಸ್ ಕಲಿಬೇಕು ಅಂತ ಆಸೆ ಇದೆ. ಮುಂದೆ ಬೇರೆ ಮೀಡಿಯಮ್ಸ್ ಎಲ್ಲ ಕಲಿಬೇಕು ಅನ್ನೋ ಆಸೆ ಇದೆ. ಅಮೇಜಿಂಗ್. ಚಾರ್ಕೋಲ್ ಅಲ್ಲಿ ರಿಯಲಿಸ್ಟಿಕ್ ಆಗಿ ಹೆಂಗ್ ಮಾಡ್ಬೋದು ಅನ್ನೋದು ನಿಮ್ಗೆ ಒಂದು ಕಂಪ್ಲೀಟ್ ಐಡಿಯಾ ಆಲ್ರೆಡಿ. ಕಂಪ್ಲೀಟ್ ಐಡಿಯಾ ಬಂತು. 60 days ಅಲ್ಲಿ ನಾವು ಪೆನ್ಸಿಲ್ ಹಿಡಿಲಿಕ್ಕೆ ಮತ್ತೆ ಡ್ರಾ ಮಾಡ್ಲಿಕ್ಕೆ ಶುರು ಮಾಡೋದೇ ಇದು. ಅಂದ್ರೆ ಆ ಸುಮಾ ಮೇಡಮ್ ಸೂಪರ್. ನಾವಾದ್ರ ಮುಂಚೆ ಆರ್ಟ್ ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ವಿ. ಅವ್ರು ಪೆನ್ಸಿಲೇ ಮುಟ್ತಲೇನೆ ಇವಾಗ ಇಷ್ಟು ಲೆವೆಲ್ ಮಾಡಿದಾರೆ. ಸೀರಿಯಸ್ಲಿ ಗ್ರೇಟ್. ನಿಜವಾಗ್ಲೂ ಅವ್ರು ಎಂತ ಇನ್ಸ್ಪಿರೇಷನ್ ನಮ್ಗೆಲ್ಲ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ಆ ಡ್ರಾಯಿಂಗ್ ಬ್ಯಾಕ್ ಗ್ರೌಂಡ್ ಇಲ್ದಲೆ ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡೋದು ಅಷ್ಟು ಸುಲಭದ ಮಾತೇ ಅಲ್ಲ. ಅಷ್ಟು ಡೆಡಿಕೇಶನ್. ಹೌದು ಮ್ಯಾಮ್, ಪೇಶನ್ಸ್ ಡೆಡಿಕೇಶನ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ನೀವು ಕೂಡ ಪ್ರಾಕ್ಟೀಸ್ ಇದ್ರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇನ್ನು ಸೂಪರ್ ಆಗಿ ಪರ್ಫೆಕ್ಟ್ 100% ಪರ್ಫೆಕ್ಷನ್ 100% ಪರ್ಫೆಕ್ಟ್ ಆಗ್ತಾರೆ. ಹೌದು. ನಮ್ ಚಂದ್ರಿಕಾ ಅವ್ರಿಗೆ ಎಲ್ಲರೂ ಅವ್ರಿಗೆ ಒಂದು ನಿಮ್ ಕಡೆಯಿಂದ ಏನ್ ಒಂದು ಸಪೋರ್ಟಿವ್ ವರ್ಡ್ ಹಾಕ್ರಪ್ಪ. ಅಂಡ್ ಎಸ್, ನೆಕ್ಸ್ಟ್ ಯಾರು ಮಾತಾಡ್ತೀರಾ ಕ್ವಿಕ್ ಆಗಿ? ಆನ್ ಯೋರ್ ಕ್ಯಾಮ್ರಾ. ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಚಂದ್ರಿಕಾ. ಆಲ್ ರೈಟ್. ಸೊ ಬೇರೆ ಯಾರ್ಯಾರು ಮಾತಾಡ್ತೀರಾ ಕ್ವಿಕ್ ಆಗಿ ಕ್ಯಾಮ್ರಾ ಆನ್ ಮಾಡಿ. ಇಲ್ಲಿ ಶೈ ಫೀಲ್ ಮಾಡೋದು ಏನಿಲ್ಲ. ಜಸ್ಟ್ ಈ ಒಂದು 60 days ಜರ್ನಿ ಹೇಗಿತ್ತಲ್ವಾ ಅದನ್ನ ಒಂದು ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ. ಅಂಡ್ ನಿಮ್ಗೆ ಈ ವಿಡಿಯೋ ಯೂಟ್ಯೂಬ್ ನಲ್ಲೂ ನೋಡೋಕ್ ಸಿಗೋದ್ರಿಂದ ಲೈಫ್ ಟೈಮ್ ನಿಮ್ಗೆ ಇದು ಮೆಮೊರಿ ಆಗಿ ಸಿಗುತ್ತೆ. ಆಲ್ರೈಟ್, ರಂಜಿತಾ ಇಸ್ ಹಿಯರ್. ಹಾಯ್ ರಂಜಿತಾ. ಹೇಗಿತ್ತು ನಿಮ್ಮ ಜರ್ನಿ 60 days ನಲ್ಲಿ? ತುಂಬಾ ಚೆನ್ನಾಗಿತ್ತು. ಇದ್ರಿಂದ ನಾನು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು ಅಂತ ಕಲಿತೆ. ಓಕೆ, ಒಂಚೂರು ಜೋರಾಗಿ ಮಾತಾಡಿ. ಮ್ಯಾಮ್, ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು ಅಂತ ಕಲಿತೆ. ಓಕೆ. ಮತ್ತು ಟೈಮ್ ಯಾವ್ದು ವೇಸ್ಟ್ ಮಾಡ್ತಿರ್ಲಿಲ್ಲ. ಎಲ್ಲದನ್ನು
ಮ್ಯಾನೇಜ್ ಮಾಡ್ಕೊಂಡು ಮಾಡಿದೀನಿ ಮ್ಯಾಮ್. ಎಷ್ಟಾಗುತ್ತೆ ಲಾಸ್ಟ್ ಒಂದ್ ಡ್ರಾಯಿಂಗ್ ಇನ್ನು ಮಾಡಕ್ಕಾಗಿಲ್ಲ, ಅದೊಂದ್ ಟ್ರೈ ಮಾಡ್ಬೇಕು ಮ್ಯಾಮ್. ಓಕೆ. ಸೊ ಪರವಾಗಿಲ್ಲ. ಈಗ 60 ಡೇಸ್ ನಲ್ಲಿ ನಿಮ್ಗೆ ರಿಯಲಿಸ್ಟಿಕ್ ಡ್ರಾಯಿಂಗ್ ಬಗ್ಗೆ ಏನ್ ಅನ್ಸುತ್ತೆ? ಈಗ ನಿಮ್ಮ ಆರ್ಟ್ ವರ್ಕ್ ಥ್ರೂ ತೋರಿಸ್ಬಿಡಿ ನಮ್ಗೆ ಡೈರೆಕ್ಟ್ ಆಗಿ ಹೇಗೆ ಮಾಡಿದಿರಾ. ಲೈವ್ ಕ್ಲಾಸ್ ಇಂದ ಆರ್ಟ್ ವರ್ಕ್, ಹಾಗೆ ಓಕೆ ಮ್ಯಾಮ್. ಕೋರ್ಸಸ್ ಇಂದ ಯಾವ್ದೆಲ್ಲ ಮಾಡಿದಿರಾ ಅದನ್ನ ತೋರಿಸಿ. ಸೊ ಗುಡ್. ಫಸ್ಟ್ ಸ್ಟೆಪ್ ಇದು ಅಲ್ವಾ? ಫಸ್ಟ್ ಒನ್ ಮ್ಯಾಮ್ ಇದೆ. ಹಾ ಸೂಪರ್. ಸೆಕೆಂಡ್. ವಾವ್. ಓಕೆ. ಸೊ ನೆಕ್ಸ್ಟ್ ಕ್ವಿಕ್ ಆಗಿ ತೋರಿಸಿ ನಮ್ಗೆ ಯಾವ್ದೆಲ್ಲ ಮಾಡಿದಿರಾ ಅಂತ ಹೇಳಿ. ಓ ಮೈ ಗಾಡ್, ಸೂಪರ್. 2 eyes. ವೆರಿ ಗುಡ್. ನೋಡಿ ಎಷ್ಟು ಶಿಫ್ಟ್. ಒಂದ್ 3ನೇ ಡ್ರಾಯಿಂಗ್ ಆದ್ಮೇಲೆ ಕಂಪ್ಲೀಟ್ಲಿ ಶಿಫ್ಟ್. ವಾವ್, ಎಕ್ಸಲೆಂಟ್. ಓ ಮೈ ಗಾಡ್, ಸೂಪರ್. ಹಾ, ಇಲ್ಲಿ ನೋಡಿ ಆಲ್ರೆಡಿ ಒಂದ್ ಲಾಂಗ್ ಪಿಚ್, ಫುಲ್ ಬೌನ್ಸ್ ಇಲ್ಲಿಂದ. ಸಖತ್ತಾಗಿ ಬಂದಿದೆ ರಂಜಿತಾ, ತುಂಬಾ ಚೆನ್ನಾಗಿದೆ. ಸೂಪರ್. ಓ ಮೈ ಗಾಡ್, ಸೀರಿಯಸ್. ವಾವ್, ಹಾಗೆ ನೋಡ್ತಾ ಇರ್ಬೇಕು ಅನ್ನಿಸ್ತಾ ಇದೆ. ಕೃಷ್ಣ, ಎಷ್ಟು ಚೆನ್ನಾಗಿ ಬಿಡಿಸಿದೀರಾ ನೋಡಿ. ಮ್ಯಾಮ್ ಇದು ಟೈಮ್ ಸಿಗದೆ ಡೈಲಿ ಬಂದು ಸ್ವಲ್ಪ ಮಾಡಿ ಕಂಪ್ಲೀಟ್ ಮಾಡಿದ್ದು ಮ್ಯಾಮ್. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ. 60 ಡೇಸ್ ಫುಲ್ ಬ್ಯುಸಿ ಆಗಿ ಹೋಗ್ಬಿಟ್ಟಿದೀರಾ ಅನ್ಸುದಲ್ವಾ ಡ್ರಾಯಿಂಗ್ ಅಲ್ಲಿ? ಹಾ ಮ್ಯಾಮ್, ಫುಲ್ ಬಿಸಿ. ವಿರಾಟ್ ಕೊಹ್ಲಿ ತೋರಿಸಿ ನೋಡೋಣ. ಮ್ಯಾಮ್ ಅದು ಆಫ್ ಆಗಿದೆ, ಇನ್ನು ಕಂಪ್ಲೀಟ್ ಮಾಡ್ಬೇಕು. ವಾವ್, ಆಕ್ಚುಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮ್ಯಾಮ್ ಇದೊಂದು ಇವಾಗ ಕಂಪ್ಲೀಟ್ ಮಾಡ್ತೀನಿ ಮ್ಯಾಮ್. ಅಂಡ್ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತಪ್ಪ 60 ಡೇಸ್ ನಲ್ಲಿ? ಈ ಒಂದು ಜರ್ನಿ, ಈ ಕ್ಲಾಸಸ್ ಬರೋಕ್ ಮುಂಚೆ ಹೆಂಗ್ ಅನಿಸ್ತಾ ಇತ್ತು ಬಂದ್ಮೇಲೆ? ಮ್ಯಾಮ್ ಅಂದ್ರೆ ನನಗೆ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಹಾ. ಬಟ್ ಈ ತರ ಎಲ್ಲ ಇದೆ ಅಂತ ಅದೇ ಅಕ್ಕ ಪ್ರಜ್ವಲ್ ಅಕ್ಕ ಅಂತ ಹೇಳಿದ್ರು. ಹಾ. ಅದಕ್ಕೋಸ್ಕರ ನಂಗೆ ಇನ್ಸ್ಪೈರ್ ಆಗಿ ಅವರಿಂದನೇ ಜಾಯಿನ್ ಆಗ್ಬೇಕು, ನಾನು ಈ ತರ ಡ್ರಾಯಿಂಗ್ ಮಾಡ್ಬೇಕು ಅಂತ ಇಷ್ಟ ಆಗಿದ್ದು. ಓಕೆ. ಅದು 60 ಡೇಸ್ ಅಲ್ಲಿ ಇಷ್ಟೊಂದೆಲ್ಲ ಕಲಿಬಹುದು ಅಂತ ಅನ್ಕೊಂಡಿರ್ಲಿಲ್ಲ ಮ್ಯಾಮ್. ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅನಿಸ್ತು ಮ್ಯಾಮ್. ಹೌದಾ? ಗೋಲ್ಡನ್ಗೂ ಜಾಯಿನ್ ಆಗ್ಬೇಕು ಅನ್ಕೊಂಡಿದೀನಿ ಮ್ಯಾಮ್. ಆಗ್ಲಿ. ನಿಮ್ಮ ಫ್ಯೂಚರ್ ಚೆನ್ನಾಗಾಗ್ಲಿ. ಇದ್ರ ಜೊತೆ ಇನ್ನು ಸುಮಾರು ಹೈಪರ್ ರಿಯಲಿಸ್ಟಿಕ್ ಡ್ರಾಯಿಂಗ್ ನೀವು ಮಾಡ್ಬೇಕು. ಇನ್ಸ್ಪೈರಿಂಗ್. ಎಸ್, ಎಲ್ಲರೂ ಬೇಗ ಕ್ವಿಕ್ ಆಗಿ ಒಂದು ವರ್ಡ್ ಹೇಳ್ರಪ್ಪ ನಮ್ಮ ರಂಜಿತಾಗೆ. ಸೊ ಕ್ಯೂಟ್, ಅಮೇಜಿಂಗ್ ಆರ್ಟ್ ವರ್ಕ್. ಎಸ್, ಕ್ವಿಕ್. ಆಲ್ ರೈಟ್, ನಿಮ್ ಕೋಟಾನ ಉಗಿಸ್ಕೊಬಿಡಿ. ಕಮ್ ಆನ್ ಕ್ಯಾಮ್ರಾ ಕ್ವಿಕ್ಲಿ. ಸೊ ಭುವನ್ ಈಸ್ ರೆಡಿ. ಆಲ್ ರೈಟ್, ಸೂಪರ್. ಭುವನ್. ಓಕೆ, ಕೃತಿ ಅಂಡ್ ಭುವನ್ ಇಬ್ರು ಒಟ್ಟೊಟ್ಟಿಗೆ ಬರ್ತಾ ಇದ್ದೀರಾ? ಓಕೆ, ಐ ವಿಲ್ ಗೋ ಫಾರ್ ಭುವನ್ ಅಂಡ್ ದೆನ್ ಐ ವಿಲ್ ಕಮ್ ಟು ಕೃತಿ. ಓಕೆ, ಎಕ್ಸಲೆಂಟ್. ಆಲ್ ರೈಟ್. ಸೊ ಹಾಯ್ ಭುವನ್. ಹಾಯ್, ವಾವ್. ಸೊ ಗುಡ್. ನೀವು ಎಷ್ಟನೇ ಸ್ಟ್ಯಾಂಡರ್ಡ್ ನೀವು? 8th. ಓಕೆ, ಸೂಪರ್. ಫಸ್ಟ್ ನಿಮ್ ಡ್ರಾಯಿಂಗ್ ತೋರಿಸ್ಬಿಡಿ ಕ್ವಿಕ್ ಆಗಿ. ವಾವ್. ಹಾ, ಕ್ಯೂಟ್ ಒನ್. ವಿರಾಟ್ ಕೊಹ್ಲಿ, ಲಿಯೋಪಾಲ್ಡ್, ಅಮೇಜಿಂಗ್. ಮ್ಯಾಮ್ ನಾನು ಮೊದಲನೇ ಪೋರ್ಟ್ರೇಟ್ ಟ್ರೈ ಮಾಡಿದ್ದೆ. ಓ ಸೂಪರ್. ಅಂದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮಾಡಿದ್ದಲ್ವಾ ಇದು ನೀವು? ಇಲ್ಲಿಂದ ಇವಾಗ ಈ ವಿರಾಟ್ ಕೊಹ್ಲಿ ತೋರಿಸಿ. ಇವಾಗ ಮಾಡಿದ್ರಾ ವಿರಾಟ್ ಕೊಹ್ಲಿ ತೋರಿಸಿ? ಹಾ, ಇನ್ನು ಪ್ರೋಗ್ರೆಸಿಂಗ್ ಅಲ್ಲಿ ಇದೆ ಅಲ್ವಾ, ಕಂಪ್ಲೀಟ್ ಆಗಿಲ್ಲ. ಎಕ್ಸಲೆಂಟ್ ಭುವನ್, ವಾವ್. ಅಂಡ್ ನಿಮ್ ಜರ್ನಿ ಹೇಗಿತ್ತು, ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕ್ವಿಕ್ ಆಗಿ ನಮ್ಗೆ. ಹಾ. ಹೆಂಗ ಅನಿಸ್ತು? ಚೆನ್ನಾಗ್ ಅನಿಸ್ತಾ ಹೈಪರ್ ರಿಯಲಿಸ್ಟಿಕ್ ಡ್ರಾಯಿಂಗ್ ಕಲ್ತು? ಆನ್ಲೈನ್ ಅಲ್ಲಿ ಕಲಿಬಹುದು ಅಂತ ಅನಿಸ್ತಾ ಇತ್ತಾ? ಮ್ಯಾಮ್ ನಾನು ಫಸ್ಟ್ ಟೈಮ್ ಗ್ರಾಫೈಟ್ ಅಲ್ಲಿ ಮಾಡ್ತಿದ್ದೆ, ಹಾ. ಅದೇ ನೀಟಾಗಿ ಬರ್ತಿರ್ಲಿಲ್ಲ. ಹಾ, ಫಸ್ಟ್ ಇವಾಗ? ಟೈಮ್
ಚಾರ್ಕೋಲ್ ನಲ್ಲಿ ಇವಾಗ ನಿಮ್ಗೆ ಈಸಿ ಅನ್ಸುತ್ತಾ ಏನು? ಮ್ಯಾಮ್ ಒಂಚೂರು ಕಷ್ಟ. ಒಂಚೂರ್ ಕಷ್ಟ, ಬಟ್ ಮೊದ್ಲಿಗಿಂತ ಹೆಂಗ್ ಅನ್ಸುತ್ತೆ ನಿಮ್ಗೆ? ಮ್ಯಾಮ್ ಮೊದ್ಲು ಫಸ್ಟ್ ಟೈಮ್ ನೋಡಿದಾಗ ಕಷ್ಟ ಅನ್ಸ್ತಿತ್ತು, ಇವಾಗ ಒಂಚೂರು ಈಸಿ ಅನ್ಸುತ್ತೆ. ಓಕೆ, ಮಾಡ್ಬೋದು ಅನಿಸ್ತಾ ಇದೆ ಅಲ್ವಾ? ಎಕ್ಸಲೆಂಟ್ ಬೇಬಿ, ಅಮೇಸಿಂಗ್. ಅಂಡ್ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಆರ್ಟ್ ವರ್ಕ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು, ಓಕೆನಾ? ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ನೀವು, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಲಿಯೋಪಾರ್ಡ್ ಅಲ್ಲಿ ಏನ್ ವಂಡರ್ಫುಲ್ ಆಗಿ ಬಂದಿದೆ ನೋಡಿ. ನಿಮ್ ಲಿಯೋಪಾರ್ಡ್ ಡ್ರಾಯಿಂಗ್ ನೋಡಿ ಏನ್ ಹೇಳಿದ್ರು ಮನೇಲೆಲ್ಲ? ಕ್ಲಾಸಲ್ಲೆಲ್ಲ ಹೇಳಿದ್ರು ನೀನ್ ಮಾಡಿದ್ಯಾ ಅಂತ. ಅಲ್ವಾ? ನೀವ್ ಮಾಡಿಲ್ಲ ಅಂತ ಹೇಳಿದ್ರ ಕ್ಲಾಸ್ ನಲ್ಲೆಲ್ಲ? ಹಾ. ಅಂಡ್ ನಿಮ್ಗೆಲ್ಲ ಫುಲ್ ಫ್ಯಾನ್ ಬೇಸ್ ಶುರು ಆಗಿರ್ಬೇಕು ಅನ್ಸುತ್ತಲ್ಲ? ಫುಲ್ ಫ್ಯಾನ್ಸ್. ಅಮೇಸಿಂಗ್ ಭುವನ್. ಓಕೆ, ಥ್ಯಾಂಕ್ ಯು. ಎಸ್, ಕ್ವಿಕ್ ಆಗಿ ಭುವನ್ಗೆ ಒಂದು ಬ್ಯೂಟಿಫುಲ್ ವರ್ಡ್ ಹೇಳ್ಬಿಡಿ. ಅಮೇಸಿಂಗ್ ಟ್ಯಾಲೆಂಟ್ ಭುವನ್. ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಅಹೆಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ಅಂಡ್ ನಿಮ್ ಡ್ರಾಯಿಂಗ್ಸ್ ಎಲ್ಲ ತೋರಿಸಿದಕ್ಕೆ. ಕ್ವಿಕ್ ಆಗಿ ನಾನು ಥ್ಯಾಂಕ್ ಯು. ಇವಾಗ ಕೃತಿಗೆ ಹೋಗ್ಬಿಡ್ತೀನಿ. ಓಕೆ, ಸೊ ಕೃತಿ ಇಸ್ ಹಿಯರ್. ಆಲ್ ರೈಟ್. ಎಸ್ ಕೃತಿ. ಮ್ಯಾಮ್ ನಾನು ಚಾರ್ಕೋಲ್ ನನಗೆ ಗೊತ್ತೇ ಇರಲಿಲ್ಲ ಮ್ಯಾಮ್. ಅದು ಫಸ್ಟ್ ಹೇಳ್ಬೇಕು ಅಂದ್ರೆ ನನಗೆ ಕ್ಲಾಸಿಗೆ ಜಾಯಿನ್ ಆದ್ಮೇಲೆ ಗೊತ್ತಾಗಿದ್ದು ಓಕೆ. ಮ್ಯಾಮ್. ಅದು ಫಸ್ಟ್ ಡ್ರಾಯಿಂಗ್ ನಂದು ಇದು ಐಸ್. ಹಾ ಹಾ ಹಾ, ಫೈನ್. ಅದಲ್ಲ ಮ್ಯಾಮ್ ಇದು. ಓಕೆ, ಆ, ಸೊ ಒಂದ್ ಡ್ರಾಯಿಂಗಿಗೂ ಸ್ವಲ್ಪ ಕಂಟ್ರೋಲ್ ಶಿಫ್ಟ್ ಆಗಿದೆ. ವೆರಿ ನೈಸ್. ಮ್ಯಾಮ್ ಓ, ಸೂಪರ್, ವಂಡರ್ಫುಲ್. ಓಕೆ. ಮ್ಯಾಮ್ ನಿಮ್ ಕ್ಲಾಸಿಗೆ ಜಾಯಿನ್ ಆಗಿ ಆನ್ಲೈನ್ ಅಲ್ಲಿ ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ ಮ್ಯಾಮ್. ಹಾ ಹಾ. ಅದರಲ್ಲಿ ಕ್ಲಾಸ್ ಮ್ಯಾಮ್ 60 days ಅಲ್ಲಿ ಕಲಿಬೋದು ಅಂತ ಅನ್ಸಿದೆ ಮ್ಯಾಮ್ ನನಗೆ. ಓಕೆ. ಅಂಡ್ ನಿಮ್ಗೆ ಹೈಪರ್ ರಿಯಲಿಸ್ಟಿಕ್ ಡ್ರಾಯಿಂಗ್ ಕಲ್ತಾಗ ನಿಮಗೆ ಸ್ಟಾರ್ಟಿಂಗ್ ಹೆಂಗ್ ಅನಿಸ್ತಾ ಇತ್ತು? ಇದೆಲ್ಲ ಬೇರೆಯವ್ರದ್ದು ಮ್ಯಾಮ್ ನೋಡಿದಾಗ? ನನ್ ಕೈಲಿ ಇದು ಆಗಲ್ಲ ನನಗೆ, ನಾನು ಅಂದ್ರೆ ರಿಯಲಿಸ್ಟಿಕ್ ಎಲ್ಲ ನಂಗೆ ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ ಮ್ಯಾಮ್. ಹಾ. ಮಾತ್ರ ಟ್ರೈ ಮಾಡಿದ್ದೀನಿ ಮ್ಯಾಮ್. ಟ್ರೈ ಅಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇವಾಗ ರೀಸೆಂಟ್ ದೊಡ್ಡ ದೊಡ್ಡ ಪೋರ್ಟ್ರೇಟ್ ತೋರಿಸಿ. ಕೃಷ್ಣ ಮಾಡಿದ್ದೀರಾ? ಮತ್ತೆ ಇಲ್ಲ, ಈಗ ಕೃಷ್ಣ ಇನ್ನು ಟ್ರೈ ಮಾಡ್ತಾ ಇದ್ದೀನಿ ಮ್ಯಾಮ್. ವಿರಾಟ್ ಕೊಹ್ಲಿ? ಮ್ಯಾಮ್ ವಿರಾಟ್ ಕೊಹ್ಲಿ ಸ್ಟಾರ್ಟ್ ಮಾಡ್ಬೇಕು ಮ್ಯಾಮ್. ಇನ್ನು ಆಲ್ ಮ್ಯಾಮ್ ರೈಟ್. ಟೈಮ್ ಆಗ್ಲಿಲ್ಲ ಅದ್ ವೆಟ್ ಮಾಡೋದಿಕ್ಕೆ ಪೋರ್ಟ್ರೇಟ್ ಮಾಡಿದ್ದೀರಾ ಕ್ಲಾಸ್. ನೀವು? ವೆಟ್ ಪೋರ್ಟ್ರೇಟ್ ಮ್ಯಾಮ್ ಅದಿದೆ, ಬಟ್ ಊರಲ್ಲಿದೆ ಮ್ಯಾಮ್. ಅಟ್ ಪ್ರೆಸೆಂಟ್ ಇಲ್ಲ. ನೋ ಇಲ್ಲ. ಪ್ರಾಬ್ಲಮ್ ಪುಟಾಣಿ. ಅಂಡ್ 60 days ನಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ? ಲಾಸ್ಟ್ ಒನ್ ವರ್ಡ್ ಅಲ್ಲಿ ಹೇಳ್ಬಿಡಿ. ಲೈಕ್ ಕ್ಲಾಸ್ ಬೋರಿಂಗ್ ಅನ್ಸುತ್ತಾ ಅಥವಾ ವಾಟ್ ಯು ಮ್ಯಾಮ್ ಫೀಲ್? ತುಂಬಾ ಹ್ಮ್ ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ ಮ್ಯಾಮ್. ಪೇಶನ್ಸ್ ಇದ್ರೆ ಕಲಿಬೋದು ಮ್ಯಾಮ್ ಎಲ್ಲ. ಅಲ್ಲ? ಓಕೆ, ಎಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಕೃತಿ. ಅಂಡ್ ಎಸ್, ಎಲ್ಲರೂ ಒಂದು ಎಂಕರೇಜಿಂಗ್ ವರ್ಡ್ ಬರಲಿ ನಮ್ಮ ಕೃತಿಗೆ. ಅಂಡ್ ನೆಕ್ಸ್ಟ್ ನಮ್ಮ ಚೈತನ್ಯಗೆ ಶಿಫ್ಟ್ ಆಗ್ಬಿಡೋಣ. ಹಾಯ್ ಚೈತನ್ಯ. Hi, ma'am. Hi, baby. And you're doing such an amazing artwork. Okay, wow. Yes, quick ಆಗಿ ನಿಮ್ಮ ಆರ್ಟ್ ವರ್ಕ್ ತೋರಿಸ್ಬಿಡಿ, ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳೋರಂತ. ಓ, ಸೂಪರ್. ಎಷ್ಟನೇ ಸ್ಟ್ಯಾಂಡರ್ಡ್ ನೀವು? 7th standard. 7th ಸ್ಟ್ಯಾಂಡರ್ಡ್. ಅಮೇಜಿಂಗ್. ವಾವ್, ಲಿಯೋಪಾರ್ಡ್ ಅಂತೂ ಮಸ್ತ್ ಆಗಿದೆ ಚೈತನ್ಯ. ಫ್ಯಾಂಟಾಸ್ಟಿಕ್. ಅಮೇಜಿಂಗ್. Look at that. Oh my God. Fantastic. Chaitanya, super. Thank you, ma'am. Full on full marks ನಿಮ್ಗೆ. Wow. Oh my God. Super, super, super. Only 13, 14 years girl, ಅಲ್ವಾ? Yes, ma'am. Wow. Super baby. ಕೃಷ್ಣ, ಎಷ್ಟು ಚೆನ್ನಾಗಿ ಮಾಡಿದ್ರಿ. ಇಷ್ಟೊಂದು ಡ್ರಾಯಿಂಗ್ 2 ತಿಂಗಳಲ್ಲಿ ಇಷ್ಟೊಂದು ಡ್ರಾಯಿಂಗ್ ಮಾಡ್ಬಿಟ್ರಾ ನೀವು? Yes, ma'am. Holidays ಇತ್ತಲ್ಲ ಅದಕ್ಕೆ ಮೇಡಮ್. ವಾವ್. ಹಾ, ಸೂಪರ್. ಇದು A3 ಸೈಜ್ ಅಲ್ಲಿ ಮಾಡಿದ್ದು ಮ್ಯಾಮ್. A4 ಅಲ್ಲಿ ಚೆನ್ನಾಗಿ ಬಂದಿಲ್ಲ ಅಂತ. ಓ, ಎರಡ್ ಸಲ ಮಾಡಿದ್ರಾ? ಅಮೇಜಿಂಗ್ ಬೇಬಿ. ಹಾ, ಸೂಪರ್. ಒಳ್ಳೆ ಕೆಲಸ ಮಾಡಿದ್ದೀರಾ. ರಿಪೀಟ್ ಆಗಿ ಮಾಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೂ ಚೆನ್ನಾಗಿ ಮಾಡಿದ್ದೀರಾ ನೋಡಿ. ಅಂಡ್ ನಿಮ್ ಜರ್ನಿ ಹೇಗಿತ್ತು 60 days ಅಲ್ಲಿ?
ಇದು ಹೇರ್ ಡ್ರಾಯಿಂಗ್. ಹಾ ವೆರಿ ಗುಡ್ ವೆರಿ ಗುಡ್. ವಿರಾಟ್ ಕೊಹ್ಲಿ ತೋರಿಸಿ. ವಿರಾಟ್ ಕೊಹ್ಲಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದೀರಾ. ವಾವ್. ಸಿ ಇದನ್ನ ಎಷ್ಟ್ ಜನಕ್ಕೆ ತೋರಿಸಿದ್ರೆ ಏನ್ ನಿಮ್ಗೆ ಕಾಂಪ್ಲಿಮೆಂಟ್ಸ್ ಏನ್ ಬಂತು? ಮನೇಲಿ ರಿಲೇಶನ್ ಅವರೆಲ್ಲ ಇದನ್ನ ನೀನ್ ಮಾಡಿರೋದ, ಯಾವ್ದೋ ಸ್ಕೆಚ್ ಬುಕ್ ಅಲ್ಲಿ ಸ್ಕೆಚ್ ಆಗ್ಬಿಟ್ಟು ಮಾಡಿರೋದು ಅಂತಂದ್ರು. ನೀವ್ ಮಾಡಿರೋದಂತ ಯಾರು ನಂಬ್ತಾ ಇಲ್ವಾ? ಇಲ್ಲ ಮ್ಯಾಮ್. ನಿಮ್ಗೆ ಹೇಗ ಅನ್ನಿಸ್ತು? ಹೇಗ ಅನ್ನಿಸ್ತಾ ಇದೆ ಅಂತ ಕಾಂಪ್ಲಿಮೆಂಟ್ಸ್ ಎಲ್ಲ ಕೇಳಕ್ಕೆ? ಖುಷಿ ಅನ್ನಿಸ್ತು ಮ್ಯಾಮ್. ಫಸ್ಟ್ ನಾನು ರಿಯಲಿಸ್ಟಿಕ್ ಟ್ರೈಯೇ ಮಾಡಿಲ್ಲ ಮ್ಯಾಮ್. ಹಾ ಅಂದ್ರೆ ಹಾ ಪೆನ್ಸಿಲ್ ಡ್ರಾಯಿಂಗ್ ಎಲ್ಲ ಯೂಟ್ಯೂಬ್ ಬಂದ್ ನೋಡ್ಕೊಂಡ್ ಮಾಡ್ತಿದ್ದೆ. ಆಮೇಲೆ ಶಿವನ್ ಡ್ರಾಯಿಂಗ್ ನೀವ್ ಹಾಕಿದ್ರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಅದನ್ನ ನೋಡ್ಕೊಂಡ್ ಟ್ರೈ ಮಾಡ್ಬೇಕು ಅಂದ್ರೆ ಅದಾಗ್ಲಿಲ್ಲ. ಹ್ಮ್. ಆಮೇಲೆ ನಿಮ್ ಕ್ಲಾಸ್ ಜಾಯಿನ್ ಆದೆ. ಸೊ ಮುಂಚೆ ಯೂಟ್ಯೂಬ್ ನಲ್ಲಿ ಮಾಡ್ತಿದ್ದಕ್ಕೂ ಕ್ಲಾಸ್ ಜಾಯಿನ್ ಆದಾಗ ಕಲ್ತಿದ್ದಕ್ಕೂ ಏನ್ ವ್ಯತ್ಯಾಸ ಅನ್ಸುತ್ತೆ ನಿಮ್ಗೆ? ಇದೇ ನೀವ್ ಹೇಳ್ಕೊಟ್ಟಿದ್ದೆ ಚೆನ್ನಾಗ್ ಅನ್ನಿಸ್ತಿದೆ ಮ್ಯಾಮ್. ಅದ್ರಲ್ಲಿ ರಿಯಲ್ ಆಗಿ ಅದ್ ಬರ್ತಿರ್ಲಿಲ್ಲ. ನೀವು ಓನ್ ಆಗಿ ಇವಾಗ ಬೇರೆ ಯಾವ್ದಾದ್ರು ಡ್ರಾಯಿಂಗ್ ತಗೊಂಡ್ರು ಓನ್ ಆಗಿ ರಿಯಲಿಸ್ಟಿಕ್ ಆಗಿ ಮಾಡ್ತೀರಾ ಇವಾಗ? ಎಸ್ ಮ್ಯಾಮ್. ಹೌದಾ? ಕಾನ್ಫಿಡೆನ್ಸ್ ಬಂದಿದ್ಯಾ? ಎಸ್ ಮ್ಯಾಮ್. ಸೂಪರ್ ಅಮೇಸಿಂಗ್ ಚೈತನ್ಯ. ಆಕ್ಚುಲಿ ಎಷ್ಟು ಚೆನ್ನಾಗಿ ಮಾಡಿದೀರಾ ಪುಟಾಣಿ ಅಂದ್ರೆ, ಸಚ್ ಟ್ಯಾಲೆಂಟ್ ನೀವು. ಓಕೆ, ಇದ್ರಲ್ಲಿ ತುಂಬಾ ಇನ್ನು ಮುಂದೆ ತುಂಬಾ ಚೆನ್ನಾಗಿ ಕಲಿಬೇಕು. ಹೈಪರ್ ರಿಯಾಲಿಸಮ್ ಈಗಲೇ ಬಿಡಬೇಡಿ, ಅದನ್ನ ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆನಾ? ಎಸ್ ಮ್ಯಾಮ್. ಆಲ್ ದ ಬೆಸ್ಟ್ ಚೈತನ್ಯ. ಎಸ್, ನಮ್ಮ ಅಮೇಸಿಂಗ್ ಗರ್ಲ್ ಚೈತನ್ಯಗೆ ಒಂದು ವರ್ಡ್ ಬರ್ಲಪ್ಪ. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಚೈತನ್ಯ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ಫ್ರಮ್ ಲಾಸ್ಟ್ 60 ಡೇಸ್. ಅಂಡ್ ಅವರು 60 ಡೇಸ್ ನಲ್ಲಿ ಏನೇನೆಲ್ಲ ಮ್ಯಾಜಿಕ್ ಮಾಡಿದ್ದಾರೆ ಅಂತ ನೀವೇ ನೋಡಿದ್ರಿ ಅಲ್ವಾ? ಆಲ್ ರೈಟ್. ಸೊ ಇವಾಗ ಪರಿಣಿತಾ ಇಸ್ ಹಿಯರ್. ಸೊ ಕ್ವಿಕ್ ಆಗಿ ಪರಿಣಿತಾದು ಎಕ್ಸ್ಪೀರಿಯನ್ಸ್ ಕೇಳ್ಬೋಣ. ಎಸ್ ಪರಿಣಿತಾ. ಮ್ಯಾಮ್ ಹೇಳ್ಬೇಕು ಅಂದ್ರೆ ಕರೆಂಟ್ ಆಗಿ ಯಾವ ಡ್ರಾಯಿಂಗ್ಸ್ ಇಲ್ಲ, ಯಾಕಂದ್ರೆ ಎಲ್ಲ ಸ್ಕೂಲಲ್ಲಿದೆ. ಸ್ಕೂಲ್ ಒಂದ್ ಡ್ರಾಯಿಂಗ್ ಟೀಚರ್ ಸ್ಕೂಲ್ ನೋಟಿಸ್ ಬೋರ್ಡ್ ಹಾಕಿದ್ರು. ವಾವ್, ಎಲ್ಲ ಕ್ಲಾಪ್ಸ್ ಮಾಡ್ರಪ್ಪ ಒಂದ್ಸಲ. ಸೂಪರ್ ಪರಿಣಿತಾ. ನೋಟಿಸ್ ಬೋರ್ಡಿಗೆ ಹಾಕಿದ್ರಾ? ಓಕೆ, ಆಮೇಲೆ? ಮ್ಯಾಮ್ ಆಮೇಲೆ ಎಲ್ಲ ಟೀಚರ್ಸು ಚೆನ್ನಾಗಿದೆ, ಮತ್ತೆ ಎಲ್ಲರೂ ಚೆನ್ನಾಗಿದೆ. ಇದ್ ನೀನ್ ಮಾಡಿಲ್ಲ, ಯಾರೋ ಬೇರೆಯವ್ರು ಮಾಡಿದ್ದಾರೆ ಅಂತ. ಹಾ ಅನ್ಬಿಲೀವಬಲ್ ಅನ್ಸುತ್ತೆ ಅವ್ರಿಗೆ. ಹಾ ಮ್ಯಾಮ್. ಓಕೆ, ಇನ್ನೇನೇನ್ ಕಾಂಪ್ಲಿಮೆಂಟ್ಸ್ ಬಂತು ನಿಮ್ಗೆ? ಮ್ಯಾಮ್ ಇನ್ನೇನು ಅಂದ್ರೆ ಯಾವ ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತೀಯ, ಎಲ್ಲರೂ ಡ್ರಾಯಿಂಗ್ ಕ್ಲಾಸ್ ಕೇಳ್ತಿದ್ರು. ಸೊ ಅವರೆಲ್ಲ ಓಕೆ, ನಮ್ಮ ಅವ್ರ ಅಮ್ಮನ್ನೆಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಅಂದ್ರು. ಓಕೆ. ಅದಿರ್ಲಿ, ಬಟ್ ನಿಮ್ಮ ಡ್ರಾಯಿಂಗ್ಸ್ ಇಲ್ಲಿ ಯಾವ್ದು ಇಲ್ಲ ಅಂತ ಬೇರೆ ಹೇಳ್ತಿದ್ರಾ? ಸೂಪರ್ ಬ್ಯಾಂಡ್. ಎಷ್ಟು ಎಂಜಾಯ್ ಮಾಡ್ಕೊಂಡು ಕಲ್ತ್ರಿ? ನಿಮ್ಗೆ ಸ್ಟ್ರೆಸ್ಫುಲ್ ಆಗಿ ಅನ್ನಿಸ್ತಾ ಎಂಜಾಯ್ ಮಾಡ್ಕೊಂಡು ಕಲ್ತ್ರಾ? ನಾನು ಎಂಜಾಯ್ ಮಾಡ್ಕೊಂಡು ಕಲಿತೆ. ಅಂದ್ರೆ ನನ್ಗೇನಾರ ಆಗ್ತಿಲ್ಲ, ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ತಿದ್ದೆ, ಮತ್ತೆ ಎಂಜಾಯ್ ಮಾಡ್ಕೊಂಡು ಮಾಡಿದೆ. ಅಂಡ್ ಈ 60 ಡೇಸ್ ನಲ್ಲಿ ಲೈಕ್ ಕ್ಲಾಸ್ ನ ನೀವು ಒಂದ್ಸಲನೂ ಮಿಸ್ ಮಾಡಿ ನಾನು ನೋಡಿಲ್ಲ. ಆಲ್ಮೋಸ್ಟ್ ಅಲ್ಲಿ ತುಂಬಾ ಕ್ಲಾಸಸ್ ಕರೆಕ್ಟ್ ಆಗಿ ಅಟೆಂಡ್ ಮಾಡಿದಿರಾ. ಏನದು ಆ ಡೆಡಿಕೇಶನ್ ಸೀಕ್ರೆಟ್ ಏನು? ಮ್ಯಾಮ್ ಏನಿಲ್ಲ, ಹಾರ್ಡ್ ವರ್ಕ್. ಮತ್ತೆ ನನ್ಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ವೆಡ್ನೆಸ್ಡೇ ಒಂದ್ ಕ್ಲಾಸ್ ಬರಕ್ಕಾಗ್ಲಿಲ್ಲ, ಯಾಕಂದ್ರೆ ನಾನು ಕರಾಟೆ ಕ್ಲಾಸ್ಗೆ ಹೋಗ್ಲಿಲ್ಲ. ಆಲ್ ರೈಟ್, ನೋ ಪ್ರಾಬ್ಲಮ್ ಪಾ. ಬಟ್ ಎವ್ರಿ ವೀಕ್ ಐ ಸಿ ದ ಪರಿಣಿತಾ ಇನ್ ಎವ್ರಿ ಕ್ಲಾಸ್. ತುಂಬಾ ಡೆಡಿಕೇಟೆಡ್ ಆಗಿರ್ತೀರಾ ಬೇಬಿ ನೀವು. ಅಮೇಝಿಂಗ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಕ್ವಿಕ್ ಆಗಿ ನೆಕ್ಸ್ಟ್ ಇನ್ ಯಾರು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತೀರಪ್ಪ ಈ 60 ಡೇಸ್ ನಲ್ಲಿ? ಮ್ಯಾಮ್ ಮೀ. ಆಲ್ ರೈಟ್, ಐ ಆಮ್ ಸರ್ಚಿಂಗ್ ಫಾರ್ ದ ಕ್ಯಾಮೆರಾ. ಯಾರ್ದು ಆನ್ ಆಗಿದೆ ಅಂತ ನೋಡ್ತಾ ಇದ್ದೀನಿ. ಮ್ಯಾಮ್ ಭುವನ್ ಏನೋ ಹೇಳ್ತಾ ಇದ್ದಾರೆ. ಭುವನ್ ಕ್ಯಾಮ್ರಾ ಆನ್ ಆಗಿದ್ಯಾ? ಇಲ್ಲ, ಅವ್ರು ಏನೋ ಚಾಟ್ ಮಾಡಿದ್ದಾರೆ ನೋಡಿ ಮ್ಯಾಮ್, ಚಾಟ್ ಅಲ್ಲಿ ಹಾಕಿದ್ದಾರೆ. ಹಾ ಥ್ಯಾಂಕ್ ಯು ಭುವನ್. ಇರ್ಲಿಯಪ್ಪ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಜರ್ನಿ. ಅಂಡ್ ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಕ್ವಿಕ್ ಆಗಿ ಬರ್ಬೇಕು ಕ್ಯಾಮ್ರಾ ಮುಂದೆ. ಸೊ ದೇರ್ ಇಸ್ ನೋ ಟೈಮ್. ಕ್ವಿಕ್ ಆಗಿ ಬನ್ನಿ. ಆದಷ್ಟು ಬೇಗ ಬಂದ್ರೆ ನಾವು ಲೈಕ್ ನೆಕ್ಸ್ಟ್ ಸೆಷನ್ ಬೇಗ ಹೋಗ್ಬೋದು. ಎಸ್ ಮ್ಯಾಮ್ ಮೋನಿತಾ.
ಮ್ಯಾಮ್ ನನ್ ಡ್ರಾಯಿಂಗ್ಸ್ ಏನೂ ತಂದಿಲ್ಲ. ಐ ಮೀನ್ ಟ್ರಾವೆಲಿಂಗ್. ಹಾ ಹಾ ನಾನ್ ಏನ್ ಶೇರ್ ಮಾಡ್ಕೋಬೇಕಿತ್ತು ಅಂತ ಅಂದ್ರೆ, ಮುಂಚೆ ನಂಗೆ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಬಂದಿದ್ದು ಲೈಕ್ ಫ್ರೆಂಡ್ಸ್ ಎಲ್ಲ ಡ್ರಾ ಮಾಡ್ತಿದ್ದಿದ್ ನೋಡಿ ಐ ವಾಸ್ ಫೀಲಿಂಗ್ ಲೈಕ್ ನಾನು ಈ ತರ ಡ್ರಾ ಮಾಡ್ಬೇಕಂತ. ಹ್ಮ್ ಅದಾದ್ಮೇಲೆ ನಾನ್ ತುಂಬಾ ಸತಿ ಟ್ರೈ ಮಾಡ್ತಿದ್ದೆ, ಬಟ್ ಚೆನ್ನಾಗ್ ಬರ್ತಿರ್ಲಿಲ್ಲ, ಹತ್ ಬಿಡ್ತಿದ್ದೆ. ಹಾ ಹಾ ಸೊ ನಿಮ್ ಹತ್ರ ಜಾಯಿನ್ ಆದ್ಮೇಲೆ ನಿಮ್ದು ಫಸ್ಟ್ ನಾನ್ ವಿಡಿಯೋಸ್ ನೋಡ್ದೆ ಲೈಕ್ ಯೂಟ್ಯೂಬ್ ಅಲ್ಲೆಲ್ಲ. ಹಾ ಹಾ ನಿಮ್ದು ನೋಡ್ಕೊಂಡ್ ಡ್ರಾ ಮಾಡಕ್ ಟ್ರೈ ಮಾಡ್ತಿದ್ದೆ, ಬಟ್ ಚೆನ್ನಾಗ್ ಬರ್ತಿರ್ಲಿಲ್ಲ. ಮತ್ತೆ ಬೇರೆಯವ್ರದೂನು ನಾನ್ ಜಾಸ್ತಿ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗ್ತಿದ್ದೆ. ಹ್ಮ್ ಅದು ಡ್ರಾಯಿಂಗ್ಸ್ ಮಾಡೋದು ಅದು ಸ್ವಲ್ಪ ಚೆನ್ನಾಗ್ ಮಾಡ್ತಿತ್ತು, ಬಿಕಾಸ್ ನಾನ್ ಜಾಸ್ತಿ ಈಸಿ ಡ್ರಾಯಿಂಗ್ಸ್ ಗಳನ್ನ ಚೂಸ್ ಮಾಡ್ತಿದ್ದೆ, ಲೈಕ್ ಆನಿಮೀಸ್, ಸ್ಮಾಲ್ ಆನಿಮೀಸ್ ಆ ತರ. ಹ್ಮ್ ರಿಯಲಿಸ್ಟಿಕ್ ಆಗಿ ನಾನ್ ಡ್ರಾ ಮಾಡಕ್ ಹೋದ್ರೆ ಬರಲ್ಲ ಅಂತ ಐ ಹ್ಯಾಡ್ ಲಾಸ್ಟ್ ಮೈ ಹೋಪ್ ಕಂಪ್ಲೀಟ್ಲಿ. ಹ್ಮ್ ಬಟ್ ಆಫ್ಟರ್ ಜಾರ್ನಿಂಗ್ ಟು ಯೋರ್ ಕ್ಲಾಸ್ ಐ ಫೆಲ್ಟ್ ಲೈಕ್ ಓಕೆ, ನಾನು ಈ ತರ ಮಾಡಬಹುದು ಅಂತ. ಹ್ಮ್ ಐ ಫೆಲ್ಟ್ ವೆರಿ ಹ್ಯಾಪಿ ಬೈ ಸೀಯಿಂಗ್ ಮೈ ಟ್ರಾನ್ಸ್ಲೇಷನ್, ಮ್ಯಾಮ್. ಸೂಪರ್ ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಕ್ಸ್ಪೀರಿಯನ್ಸ್. ಅಂಡ್ ನಿಮ್ಮ ಆರ್ಟ್ ವರ್ಕ್ ಕೂಡ ಇದ್ದಿದ್ರೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಇಟ್ಸ್ ಓಕೆ, ಫೈನ್. ಲೈಕ್ ನೋಡೋಣ ಮುಂದೆ ಯಾವಾಗ್ಲಾದ್ರೂ ನೀವು ಒಳ್ಳೊಳ್ಳೆ ಆರ್ಟ್ ವರ್ಕ್ ನ ಕ್ರಿಯೇಟ್ ಮಾಡಿ ಶೇರ್ ಮಾಡೋರಂತೆ. ಥ್ಯಾಂಕ್ ಯು ಸೋ ಮಚ್ ಮೋನಿತಾ. ಮೋನಿತಾ ಇಸ್ 8th ಸ್ಟ್ಯಾಂಡರ್ಡ್ ಅಲ್ಲ? ಹಾ, ಎಸ್ ಮ್ಯಾಮ್. ಎಸ್, ಮೋನಿತಾಗ್ ಬರ್ಲಿ ಎಲ್ಲ ಒಂದು ಬೆಸ್ಟ್ ಎಂಕರೇಜ್ಮೆಂಟ್ ವರ್ಡ್ ಹೇಳ್ರಪ್ಪ ಫಾರ್ ದಿಸ್ ಲವ್ಲಿ ಗರ್ಲ್. ಥ್ಯಾಂಕ್ ಯು ಸೋ ಮಚ್ ಮೋನಿತಾ. ಥ್ಯಾಂಕ್ ಯು, ಮ್ಯಾಮ್. ರೈಟ್, ನೆಕ್ಸ್ಟ್ ಯಾರು ಕ್ವಿಕ್ ಆಗಿ ಶೇರ್ ಮಾಡ್ತೀರಾ? ಸೊ ಟೈಮ್ ಇಸ್ ರನ್ನಿಂಗ್ ಔಟ್, ಹಾಗಾಗಿ ಸೊ ಯಾರು ಇಲ್ಲ ಅಂತಂದ್ರೆ ಐ ವಿಲ್ ಜಸ್ಟ್ ಸ್ಟಾಪ್ ದಿಸ್ ಸೆಷನ್. ಕ್ಯಾಮ್ರಾ ಮುಂದೆ ಬರೋದಕ್ಕೆ ತುಂಬಾ ಜನರಿಗೆ ಶೈನೆಸ್ ಅಲ್ಲ, ತುಂಬಾ ಜನರಿಗೆ. ವಾಟ್ ಅಬೌಟ್ ನೇಹಾ, ಐಶು, ಧ್ವನಿಶ್ರೀ, ದೇವರಾಜ್, ಅಕ್ಷಯ್? ಕಿರಣ್ is here. All right. Well, hi ಕಿರಣ್. ಹಾಯ್ ಮ್ಯಾಮ್. Hi. ಹೇಳಿ. ನಾನು ಫಸ್ಟ್ ನಾನು ಡ್ರಾಯಿಂಗ್ ತೋರಿಸ್ಬಿಡ್ತೇನೆ ಮ್ಯಾಮ್. ತೋರ್ಸು. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದೆ ಮ್ಯಾಮ್ ಪ್ಲೇ ಕ್ಲಾಸ್ ಅಲ್ಲಿ. ಸೂಪರ್. ಅಷ್ಟೊಂದು ನನಗೆ ಅದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ, ಬಟ್ ಇದನ್ನ ಮಾಡಿದಾಗ ಅನ್ನಿಸ್ತು ಮ್ಯಾಮ್ ನನಗೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹಾ ಹಾ. ಏ ವಾ, such an amazing work. Wow. So good. So good, Kiran. ವೆಲ್, ಸ್ವಲ್ಪ ನಿಮ್ಗೆ ಶೀಟ್ ಏನ್ ಮಾಡಿದಿರಾ, ಸ್ಮೂತ್ ಶೀಟ್ ತಗೊಂಡ್ಬಿಟ್ಟಿದ್ದೀರಾ. ಅದು ಪೌಡರ್ ತಗೊಂಡಿಲ್ಲ, ನೀವು ಬಿಟ್ಟಿಲ್ಲ. ಹಾ, ವೆರಿ ನೈಸ್. ಇಲ್ಲಿಂದ ಸ್ವಲ್ಪ ಗೇರ್ ಆನ್ ಆಗಿದೆ ಅಲ್ಲ? ವಾವ್, ಸೋ ಗುಡ್. ಲುಕ್ ಎಟ್ ದಟ್. ಸೂಪರ್. ಅಮ್ಮ ಮಗು ತುಂಬಾ ಚೆನ್ನಾಗಿ ಬಂದಿದೆ. ಆಹಾ, ಓಕೆ. ಇವಾಗ ಸ್ಮೂತ್ ಶೇಡಿಂಗ್ ಕಾಣಿಸ್ತಾ ಇದೆ, ಚೆನ್ನಾಗಿ ಸ್ಮೂತ್ ಬ್ಲೆಂಡಿಂಗ್, ಶಾಡೋಸ್ ಎಲ್ಲ ಕರೆಕ್ಟ್. ನಾರ್ಮಲ್ ಪೇಪರ್ ಅಲ್ಲಿ ಮಾಡಿದ್ದೆ ಮ್ಯಾಮ್. ಅದೇ ಅದೇ ಗೊತ್ತಾಗ್ತಾ ಇದೆ. ಈ ಡ್ರಾಯಿಂಗು ಕೂಡ ಅಲ್ವಾ? ಹಾ ಮ್ಯಾಮ್. ಹಾ, ವಿರಾಟ್ ಕೊಹ್ಲಿ ಸ್ಪೋರ್ಟ್ಸ್. ಸೊ ಫೈನಲಿ 60 days ನ ಎಂಡಿಂಗ್ ಬಂದಾಗಂತೂ ಸಿಕ್ಕಾಬಟ್ಟೆ ಗ್ರಿಪ್ ಬಂದಿದೆ ನಿಮ್ಗೆ ಚಾರ್ಕೋಲ್ ಮೇಲೆ. ಸೋ ಗುಡ್ ಕಿರಣ್, ಸೋ ಗುಡ್. ಏನ್ ಸಖತ್ತಾಗಿ ಬಂದಿದೆ ನೋಡಿ. ಎಸ್, ಬಟ್ ನಾನು ಈ ಕ್ಲಾಸಲ್ಲೂ ಹಾ, ಈ ಕ್ಲಾಸಲ್ಲಿ ನಾನು ಒಂದು ಅರ್ಥ ಮಾಡ್ಕೊಂಡೆ ಮ್ಯಾಮ್, ಎಲ್ಲಾ ಇಕ್ವಿಪ್ಮೆಂಟ್ಸ್ ಇದ್ರೆ ತುಂಬಾ ಚೆನ್ನಾಗಿ ಆರ್ಟ್ ಮಾಡ್ಬೋದು ಅಂತ ಅನಿಸ್ತು. ಓಕೆ, ಅಂದ್ರೆ ಸ್ವಲ್ಪ ನೀವು ಮೆಟೀರಿಯಲ್ಸ್ ಇಂದನೇ ಮ್ಯಾಜಿಕ್ ಆಗುತ್ತೆ ಅನ್ಕೊಂಡಿದೀರಾ? ಅಂದ್ರೆ ಅದೆಲ್ಲ ಇದ್ರೆ ನಮ್ಗೆ ಅದನ್ನ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ ನಮ್ ಡ್ರಾಯಿಂಗ್ ಚೆನ್ನಾಗಿ ಬಂದಾಗ.
ಇಲ್ಲಾಂದ್ರೆ ಡಿಸಪಾಯಿಂಟ್ ಆಗ್ಬಿಡ್ತೀವಿ ಬಟ್ ನಿಮ್ ಮಧ್ಯದಲ್ಲಿ. ಹ್ಯಾಂಡ್ಸ್ ಇದೆಯಲ್ಲ, ನಿಮ್ ಹ್ಯಾಂಡ್ಸ್ ಮ್ಯಾಜಿಕ್ ಮಾಡೋದು. ಹಾ ಮ್ಯಾಮ್. ಅಂಡ್ ನೀವು ಮ್ಯಾಮ್ ಸ್ಟಾರ್ಟಿಂಗ್ ಜಾಯಿನ್ ಆಗುವಾಗ ಯಾವ ತರ ಒಂದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್, ತುಂಬಾನೇ ಪ್ಯಾನಿಕ್ ಆಗಿದ್ದ ಅದ್ರ ಮ್ಯಾಮ್ ಬಗ್ಗೆ ನಾನು. ಹೇಳ್ರಪ್ಪ ನಮ್ಗೆ ಕ್ಲಿಯರ್ ಆಗಿ. ಏನಪ್ಪಾ ಇನ್ಸ್ಟಾಗ್ರಾಮ್ ಸುಮ್ನೆ ಹಿಂಗ್ ಹೇಳ್ತಿದ್ದಾರೆ, ಏನ್ ನಿಜ ಇರುತ್ತೋ ಇಲ್ವೋ, ಸುಮ್ನೆ ಇನ್ವೆಸ್ಟ್ ಮಾಡ್ಬಿಟ್ಟು ಏನ್ ಮಾಡೋದು, ಆಮೇಲೆ ಮನೆ ಹತ್ರ ಎಲ್ಲ ಬೈತಾರೆ, ಏನ್ ಮಾಡೋದು ಅನ್ಕೊಂಡೆ. ಬಟ್ ತುಂಬಾ ರಿಸರ್ಚ್ ಮಾಡಿದ್ರೆ ಗೊತ್ತಾಯ್ತು ಎಂತದಕ್ಕೋ ಇನ್ವೆಸ್ಟ್ ಮಾಡ್ತೀವಂತೆ, ನನ್ ಡ್ರೀಮ್ ರೀಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಇನ್ವೆಸ್ಟ್ ಮಾಡಿದೆ. ತುಂಬಾನೇ ಗುಡ್ ರಿಸಲ್ಟ್ ಸಿಕ್ತು. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಮಾಡ್ತಿದ್ದೀನಿ, ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ, ತುಂಬಾ ಖುಷಿ ಆಗ್ತಿದೆ ನಾನು. ಅಂಡ್ ನಿಮ್ ನನ್ ಪ್ರೊಫೆಷನಲ್ ಬೇಸ್ ನಾನು ಬಿಲ್ಡ್ ಮಾಡ್ಕೋಬಹುದು ಅಂತ ಅನಿಸ್ತಾ ಇದೆ. 100%. ಅಂಡ್ 60 ಆಲ್ರೆಡಿ days ಡ್ರಾಯಿಂಗ್ಸ್ ನೋಡ್ಬಿಟ್ಟು ಹೇಳಿ 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 ಇಲ್ಲೇ ಹೇಳಿ. ಈ ಡ್ರಾಯಿಂಗ್ಸ್ ನೆಲ್ಲ ನೋಡ್ಬಿಟ್ಟು ತುಂಬಾನೇ ಆಲ್ರೆಡಿ ಒಂದು 5 or 6 ಆರ್ಡರ್ಗಳು ಬಂದಿದೆ ಮ್ಯಾಮ್ ನಮ್ಗೆ. ಇಲ್ಲ ನಾನ್ ಅಮೇಜಿಂಗ್. ಸ್ವಲ್ಪ ಕ್ಲಾಸ್ ಅಲ್ಲಿ ಇದ್ದೀನಿ, ಸ್ವಲ್ಪ ಮಾಡ್ಕೊಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಮಂತ್ ಒಂದು ವೇಟ್ ಮಾಡಿ ನೆಕ್ಸ್ಟ್ ಮಂತ್ ಇಂದ ಎಲ್ಲರಿಗೂ ಮಾಡ್ಕೊಡ್ಬೇಕು ಮ್ಯಾಮ್. ಓ ಮೈ ಗಾಡ್, ಇದು ಕಾಲೇಜಲ್ಲಿ ಅಚೀವ್ಮೆಂಟ್ ಅಂದ್ರೆ ಇನ್ನು ಕ್ಲಾಸ್ ಇನ್ 60 ಕಾಲೇಜಲ್ಲಿ days ಮುಗ್ಸೇ ಇಲ್ಲ. ಲೆಕ್ಚರ್ಗಳೆಲ್ಲ ಮ್ಯಾಮ್ ಕಾಲೇಜ್ ನಾ ಸ್ಟೇಟಸ್ ಗಳೆಲ್ಲ ಹಾಕೋತಿದ್ದೆ ಮ್ಯಾಮ್, ನಿಮ್ ಲೈವ್ ಕ್ಲಾಸ್ ಅಲ್ಲಿ ಮಾಡಿದ ಫೋಟೋಸ್. ಇದು ನೀನ್ ಮಾಡಿರಕ್ ಚಾನ್ಸೇ ಇಲ್ಲ, ಯಾರ್ದೋ ಫೋಟೋಸ್ ಹಾಕ್ತಾ ಇದ್ ಯಾರೋ ಮಾಡಿರೋದಲ್ಲ ಅಂತ ಹೇಳ್ತಿದ್ರು. ಆಮೇಲೆ ನಾನ್ ಹೇಳಿದಾಗ ನನ್ಗೂ ಸ್ವಲ್ಪ ಮಾಡ್ಕೊಡು, ಫೋಟೋಸ್ ಕಳಿಸ್ತೀನಿ ಅಂತ ಆಲ್ರೆಡಿ ಫೋಟೋಸ್ ಸೆಂಡ್ ಮಾಡಿದ್ದಾರೆ. ವಾವ್, ಸೂಪರ್, ಕಂಗ್ರಾಟ್ಸ್ ಕಿರಣ್, ದಿಸ್ ಇಸ್ ದ ರಿಯಲ್ ವಿನ್. ಸೂಪರ್, ಎಕ್ಸಲೆಂಟ್. ನಾನು ಚೆನ್ನಾಗಿ ಡ್ರಾಯಿಂಗ್ ಮಾಡೋದಕ್ಕೆ ನನ್ಗಿಂತ ತುಂಬಾನೇ ಇನ್ಸ್ಪೈರ್ ಆಗಿದ್ ನೀವು ಮ್ಯಾಮ್. ಅಂದ್ರೆ ನೀವು ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ರಿ, ಬಟ್ ಎಲ್ಲಾರ್ಗು ಒಂದೇ ರೀತಿನೇ ಟ್ರೀಟ್ ಮಾಡ್ತಿದ್ರಿ. ನೀವು ಹೇಳ್ಬೇಕಾದ್ರೆ ನಾ ಏನಾದ್ರು ಚೂರ್ ತಪ್ಪು ಮಾಡಿದ್ರೆ ತಪ್ಪು ಅಂತಾನೆ ಹೇಳ್ತಾ ಇದ್ರಿ. ಒಬ್ಬ ಗುರುಗ್ ಮೇನ್ ಬೇಕಾಗಿರೋದೇ ಅದು. ನಾ ಏನಾದ್ರು ಚೂರ್ ತಪ್ಪು ಮಾಡಿದಾಗ ಆ ತಪ್ಪನ್ನ ಏನಾದ್ರು ನೀವು ನನಗೆ ತಿದ್ದಿಲ್ಲ ಅಂತಿದ್ರೆ ನಾನು ಆ ತಪ್ಪನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೆ. ಅದ್ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ರಾಂಗ್ ರೈಟ್. ನೀವ್ ಯಾವಾಗ ನಾನು ರಾಂಗ್ ಮಾಡ್ದೆ ರಾಂಗ್ ಅಂತಾನೆ ಹೇಳಿದ್ರು, ನಾನು ಅದನ್ನ ತಿದ್ಕೊಂತ ಬಂದೆ. ಸೊ ಬೆಟರ್ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಸೂಪರ್, ಎಕ್ಸಲೆಂಟ್. ನಾನು ಆಕ್ಚುಲಿ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಮ್ಯಾಮ್, ನಾನು ಒಳ್ಳೆ ಆರ್ಟಿಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್. ನೀವು ಪ್ರೊಫೆಷನಲ್ ಲೆವೆಲ್ಗೆ ಈಗ 60 days ಇಂದ ಏನ್ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಅಂಡ್ ನಿಮ್ಗೆ ನಾನು ರಿಯಲಿಸ್ಟಿಕ್ ಡ್ರಾಯಿಂಗ್ ಮಾಡ್ತೀನಿ ಅನ್ನೋ ಒಂದ್ ಸ್ವಲ್ಪನೂ ಅದ್ರ ಬಗ್ಗೆ ಐಡಿಯಾನು ಇರ್ಲಿಲ್ಲ ಅಲ್ವಾ? ನೆವರ್ ಮ್ಯಾಮ್. ನನಗೆ ಈ ಚಾರ್ಕೋಲ್ ಅನ್ನು ಯಾವಾಗ ಬಂತು, ಇದು ಜಸ್ಟ್ ಈ ಪೆನ್ಸಿಲ್ ಇಷ್ಟರ ಮಟ್ಟಿಗೆ ರಿಯಲಿಸಮ್ ಕ್ರಿಯೇಟ್ ಮಾಡ್ಬೋದಂತ ಯಾವಾಗ ನಾನೇ ತಗೊಂಡ್ ಮಾಡಿದಾಗ ನನಗೂ ಗೊತ್ತಾಗಿದ್ದು. ಬಟ್ 60 days ಅಲ್ಲಿ ಈಗ ಪ್ರೊಫೆಷನಲಿ ವರ್ಕ್ ಮಾಡಬಲ್ಲೆ ನಾನು ಅನ್ನೋಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಬಂದಿದ್ಯಾ? ಹಾ ಮ್ಯಾಮ್, ಬಂದಿದೆ. ಅಷ್ಟೇ ನಮಗೆ ಅದು ಬೇಕಾಗಿರೋದು. ಇದು ರಿಯಲ್ ರಿಸಲ್ಟ್ಸ್ ನಮಗೆ ಬೇಕಾಗಿರೋದು. ಅಂಡ್ ನೆಕ್ಸ್ಟ್ ಮಂತ್ ಇಂದ ನಿಮ್ ಮಿನಿಮಮ್ 3 to 4 ಆರ್ಟ್ ವರ್ಕ್ ಗಳನ್ನ ಸ್ಟಾರ್ಟ್ ಮಾಡಿ ಅಂಡ್ ಸ್ಲೋಲಿ ನಿಮ್ಮ ಪ್ರೈಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಖಂಡಿತ ಮಾಡ್ತೇನೆ. ಸೊ ಒಂದಿನ ಇದು ನನಗೆ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದು ನಮ್ಮ ಲೇಪರ್ ಡ್ರಾಯಿಂಗ್. ವಾವ್, ಸೋ ಗುಡ್ ಕಿರಣ್, ಫ್ಯಾಂಟಾಸ್ಟಿಕ್. ಹೆಂಗಿದೆ ಗೊತ್ತಾ, ಚೀತನೆ ಪೇಪರ್ ಇಂದ ಆಚೆ. ನಾನು ಅಷ್ಟು ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದು ಎಲ್ರು ಹಂಗೆ ಹೇಳಿದ್ರು ಮ್ಯಾಮ್, ತುಂಬಾ ಚೆನ್ನಾಗಿ ಬಿಡ್ಸಿದೆ ಅಂತ. ನನಗೂ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅದೇ ಡ್ರಾಯಿಂಗ್. ತುಂಬಾ ಚೆನ್ನಾಗಿ, ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಆ ಚೆನ್ನಾಗಿ. ಕ್ರೆಡಿಟ್ ಎಲ್ಲ ಏನಿದ್ರು ನಿಮಗೆ ಸೇರ್ಬೇಕು. ನೀವು ಕಷ್ಟಪಟ್ಟು ಮಾಡಿದಿರಪ್ಪ. ನಿಮ್ ಡೆಡಿಕೇಶನ್, ನಿಮ್ ಡ್ರೀಮ್ ಇದೆಯಲ್ವಾ, ಅದ್ ನಿಮ್ ಇಲ್ಲಿವರೆಗೂ ತಗೊಂಡ್ ಬಂದ್ ಕೂರ್ಸಿದೆ. ನಿಜ ಮ್ಯಾಮ್. ನಾನು ಈ 2 months ಅಲ್ಲಿ ಸರಿಯಾಗಿ 7 hour ಕೂಡ ನಿದ್ದೆ ಮಾಡಿಲ್ಲ ಮ್ಯಾಮ್. ನಾನು ಮನೇಲಿ ತುಂಬಾನೇ ಬೈತಿದ್ರು, ಅದರಿಂದ ಹುಷಾರಿಲ್ದಂಗೂ ಕೂಡ ಆಗಿದೆ. ಡ್ಯೂಟಿಗೆ ರಜಾ ಕೂಡ ಹಾಕಿದ್ದೀನಿ ಇಷ್ಟ ಆಗ್ಬಿಟ್ಟು. ಬಟ್ ನನಗೆ ಒಂದೇ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು, ನಾನು ಈ ರೀಚ್ ಆಗ್ಲೇಬೇಕು, ಈ ಗೋಲ್, ನಾನೊಬ್ಬ ಪ್ರೊಫೆಷನಲ್ ಆರ್ಟಿಸ್ಟ್ ಆಗ್ಲೇಬೇಕು ಅನ್ನೋದು ಅಷ್ಟೇ ಮೈಂಡ್ ಅಲ್ಲಿ ಇತ್ತು ಮ್ಯಾಮ್. ನಾ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ. ನಾನ್ ಮಾರ್ನಿಂಗ್ ಫಸ್ಟ್ 5 ಗಂಟೆಗೆ ಹೋಗ್ಬೇಕಿದ್ರು 1 ಗಂಟೆ ಮಲ್ಕೊಂಡು ಡ್ರಾಯಿಂಗ್ ಮಾಡ್ತೀನಿ. ನಾನು ಮಲ್ಗದೆ 4 hour ನಿದ್ದೆ. ಮನೇಲೆಲ್ಲ ತುಂಬಾನೇ ಬೈತಿದ್ದಾರೆ, ನೀನ್ ಏನಾದ್ರು ಮಾಡು, ಸರಿಯಾಗಿ ನಿದ್ದೆ ಮಾಡು, ಹೆಲ್ತ್ ಇಂಪಾರ್ಟೆಂಟ್. ಬಟ್ ನನಗೆ ಇದ್ದಿದ್ದು ಒಂದೇ ಮೈಂಡ್ ಸೆಟ್, ನಾನ್ ಪ್ರೊಫೆಷನಲ್ ಆರ್ಟಿಸ್ಟ್ ಆಗ್ಬೇಕು. ಸ್ವಲ್ಪ ದಿವಸ ಏನ್ ನಿದ್ದೆ ಗಿಟ್ರೆ ಏನೂ ಆಗೋದಿಲ್ಲಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಜಾಯಿನ್ ಆದಾಗಲಿಂದ ಮಿನಿಮಮ್ ಜಸ್ಟ್ 5 hours ಅಷ್ಟೇ ನಾನು ನಿದ್ದೆ ಮಾಡಿರೋದು. ಇವತ್ತಿನವರೆಗೂ ಜಸ್ಟ್ 5 hours ಅಷ್ಟೇ ನಿದ್ದೆ ಮಾಡಿರೋದು. ಕಿರಣ್, ನಿಮ್ ಡೆಡಿಕೇಶನ್, ನಿಮ್ಮ ಇಂಟ್ರೆಸ್ಟ್ಗೆ ನಿಜವಾಗ್ಲೂ ನಾನು ಸ್ವಲ್ಪ ಹೊತ್ತು ಕೂಡ ಮೊಬೈಲ್ ಬಿಟ್ಟಿರ್ತಾನಲ್ಲ ಮ್ಯಾಮ್. ಬರೀ ಮೊಬೈಲು ಗೇಮ್ ಆಡ್ತಿದ್ದೆ ಮ್ಯಾಮ್. ನಿಜ ಹೇಳ್ಬೇಕಂದ್ರೆ ಬರೀ ಗೇಮ್ ಆಡ್ತಿದ್ದೆ. ಮನೇಲಿ ತುಂಬಾ ಬೈದಿದ್ರು. ನಾನು ಆ ಗೇಮ್ ಬಿಡ್ತೀನಿ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ಬಟ್ ಯಾವಾಗ ಈ ಕ್ಲಾಸಿಗೆ ಜಾಯ್ನ್ ಆದೋ ಅವತ್ತಿಂದ ಇವತ್ತಿನವರೆಗೂ ಗೇಮ್ ಕೂಡ ನೋಡಿಲ್ಲ ಮ್ಯಾಮ್. ನಮ್ಮ ಮನೆಯಲ್ಲೇ ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ, ಒಳ್ಳೆ ಅಚೀವ್ ಮಾಡ್ತಿದ್ದಾನೆ, ಇದರಿಂದನಾದ್ರೂ ನೀನ್ ಚೆನ್ನಾಗಿರು ಅಂತ ಹೇಳ್ಬಿಟ್ಟು ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ನಾ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಏನಿದೆ ಇದರಿಂದ ಏನಿಲ್ಲ, ಸುಮ್ಮನೆ ಎಲ್ರು ಎಂತೆಂತೋ ಆರ್ಟಿಸ್ಟ್ ಮಗಳೇ ಮನೇಲಿ ಇದ್ದಾರೆ,
ಏನೂ ಇಲ್ಲ. ಬಟ್ ನಾನು ಅದನ್ನೆಲ್ಲ ತಲೆ ಕೆಡಿಸ್ಕೊತಿರ್ಲಿಲ್ಲ ಮ್ಯಾಮ್. ನಾನು ಪಾಸಿಟಿವ್ ನೆಗೆಟಿವ್ ಅಲ್ಲ, ನನ್ನ ಮೈಂಡ್ ಸೆಟ್ ಏನು, ನಾನು ಫಸ್ಟ್ ನಾನು ಮಾಡ್ಬೇಕು, ಅದಾದ್ಮೇಲೆ ಬೇಕಾದ ರಿಸಲ್ಟ್ ಬರ್ಲಿ ಅನ್ನೋದೊಂದು ಮೈಂಡ್ ಸೆಟ್ ಇತ್ತು ಮ್ಯಾಮ್ ನನಗೆ. ತುಂಬಾ ಇದೆ ಇದ್ರಲ್ಲಿ ರಿಸಲ್ಟ್ಸ್, ಬಟ್ ಕಣ್ಬಿಟ್ಟು ನೋಡ್ಬೇಕಷ್ಟೇ. ಎಲ್ಲ ನಮ್ಮ ಮೈಂಡ್ ಹಾ ಸೆಟ್ ಹೇಳ್ದಂಗೆ ಕರೆಕ್ಟ್ ಅದು. ನಾನು ಈ ನೆಗೆಟಿವ್ ಏನಾದ್ರು ಹೇಳಿದಾಗ ಅದನ್ನ ಬಿಟ್ಬಿಡ್ತಿದ್ದೆ ಮ್ಯಾಮ್. ನೆಗೆಟಿವ್ ಕಾಂಪ್ಲಿಮೆಂಟ್ಸ್ಗಳನ್ನ ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ. ಯಾರಾದನ್ನ ಚೆನ್ನಾಗಿ ಮಾಡ್ತಿದ್ದೆ ಅದನ್ನಷ್ಟೇ ಇಟ್ಕೊತಿದ್ದೆ ನಾನು. ಇನ್ನೂ ಮಾಡ್ಬೇಕು, ನನಗೆ ಎಲ್ಲಿವರೆಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಅಲ್ಲಿವರೆಗೆ ನಾನು ಡ್ರಾಯಿಂಗ್ ಮಾಡ್ಬೇಕು. ಫಸ್ಟ್ ನಾನು ಮಾಡಿದ ಕೆಲಸ ಅಂದ್ರೆ ನನ್ನ ಡ್ರಾಯಿಂಗ್ ನ ನಾನೇ ಇಷ್ಟಪಡ್ಬೇಕು, ಆಮೇಲೆ ಇನ್ನೊಬ್ರು. ಫಸ್ಟ್ ನಾವು ಎಕ್ಸೈಟ್ಮೆಂಟ್ ನ ನಾವು ಫೀಲ್ ಮಾಡ್ಬೇಕು. ನಾವು ನಮ್ ಡ್ರಾಯಿಂಗ್ ನೋಡ್ಬಿಟ್ಟು ನಾವು ಎಕ್ಸೈಟ್ಮೆಂಟ್ ಮಾಡ್ಬೇಕು. ನಮ್ ಡ್ರಾಯಿಂಗ್ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಇಷ್ಟ ಆಗಕ್ಕೆ ಚಾನ್ಸ್ ಇಲ್ಲ. ಹೌದು, ತುಂಬಾ ಚೆನ್ನಾಗಿ ಹೇಳಿದ್ರಿ ಕಿರಣ್. ನಾನು ಸಣ್ಣ ಸಣ್ಣ ಡ್ರಾಯಿಂಗ್ ತುಂಬಾ ಖುಷಿ ಪಡ್ತೀನಿ. ನಾವು ಒಂದೊಂದ್ಸರಿ ಹಿಂಗ್ ಇಟ್ಕೊಂಡು ದೃಷ್ಟಿ ತೆಗ್ದಿದ್ದೀನಿ ನಾನು ವಾ ಡ್ರಾಯಿಂಗ್ಸ್ನೆಲ್ಲ. ಅಲ್ವಾ? ಅಷ್ಟು ಖುಷಿ ನಿಜ ಅದು. ಆಗ್ತಿತ್ತು ಮ್ಯಾಮ್ ನಂಗೆ ಡ್ರಾಯಿಂಗ್ಸ್ ನೋಡ್ಬಿಟ್ಟು. ಅದ್ ನಿಜ, ನಮ್ ಕಡೆ ಟ್ರೆಡಿಷನಲ್ ಉಪ್ಪು ಮೆಣಸಿನಕಾಯಿ ಇದೆಯಲ್ಲ ಅದನ್ನೆಲ್ಲ ಹಾ ಡ್ರಾಯಿಂಗ್ ನಿಜವಾಗ್ಲೂ ಚೆನ್ನಾಗಿ ತುಂಬಾ ಅಲ್ಲಿಯೋ. ಕೈಯಿಂದಾನೆ ತುಂಬಾ ತೆಗ್ದಿದ್ದೀನಿ ನಾನು. ಹೌದಾ, ಎಷ್ಟ್ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ನೋಡಿ. ತುಂಬಾನೇ ಎಂಜಾಯ್ ಮಾಡಿದ್ವಿ. ನನಗೆ ಶುಕ್ರವಾರ ಯಾವಾಗ ಬರುತ್ತೆ ಅಂತ ತುಂಬಾ ವೇಟ್ ಮಾಡ್ತಿದ್ದೆ ನಾನು. ಹಾ ಹಾ ನಾನು ಇಲ್ಲಿ ಡ್ಯೂಟಿಗೆ ಬೇರೆ ಹೋಗ್ಬೇಕಿತ್ತು, ಕೆಲವರೆಲ್ಲ ಮಾಡ್ಕೊಂಡು ಆದ್ರೂ ನಿದ್ದೆಗೆಟ್ಟು ಮಾಡ್ಕೊಂತ ಬಂದಿದ್ದೀನಿ ನಾನು. ಎಕ್ಸಲೆಂಟ್ ಕಿರಣ್, ನಿಜವಾಗ್ಲೂ ನಿಮ್ ಡೆಡಿಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅಂಡ್ ಇದು ನಿಮ್ಮನ್ನ ಎಲ್ಲಾ ಒಂದು ಸಕ್ಸಸ್ ನಿಮ್ಗೆ ತಂದ್ಕೊಡುತ್ತೆ. ಆ ಒಂದು ನಿಮ್ ಇಂಟ್ರೆಸ್ಟ್ ಹಾ ಇದೆಯಲ್ಲ ಅದು ಖಂಡಿತ. ಅಂಡ್ ಇಲ್ಲಿರೋರು ಎಲ್ಲರಿಗೂ ಈಗ ಒಂದು ಎಕ್ಸಾಂಪಲ್ ಆದ್ರಿ. ಓಕೆ, ಕಿರಣ್ ಅಂತಂದ್ರೆ ಈಗ ನೀವು ಎಲ್ಲರೂ ಒಂದು ಸೆಟ್ ಆಯ್ತು ನೋಡಿ ಎಲ್ಲರ ಮೈಂಡಲ್ಲೂ. ಎಸ್, ನಾವು ಈ ತರ ವರ್ಕ್ ಮಾಡ್ಬೇಕು ಅಂತ ಹೇಳಿ ಪ್ರೊಫೆಷನಲ್ ಇದ್ದು ಎಲ್ಲಾನು ಹ್ಯಾಂಡಲ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದೀರಾ ಅಂತಂದ್ರೆ ಅಮೇಸಿಂಗ್. ಆ ಲಿಯೋಪೋ ಡ್ರಾಯಿಂಗ್ ಇನ್ನೊಂದ್ಸಲ ತೋರಿಸ್ರಪ್ಪ ನೀಟಾಗಿ, ಒಂಚೂರು ದೊಡ್ಡದಾಗಿ. ನನ್ ನಾವೆಲ್ಲ ಒಂದ್ಸಲ ನನ್ ದೃಷ್ಟಿ ತೆಗೆದು ಬಿಡೋಣ. ನನ್ ಡ್ರಾಯಿಂಗ್ಸ್ ಎಲ್ಲ ನನಗೆ ಮೋಸ್ಟ್ ಇಂಪಾರ್ಟೆಂಟ್. ನಮ್ಗೆ ತುಂಬಾನೇ ಖುಷಿ ಪಟ್ಟಿದ್ದು ಈ ಡ್ರಾಯಿಂಗ್ಸ್ ನೋಡಿ. ಎಕ್ಸಲೆಂಟ್ ಎಕ್ಸಲೆಂಟ್, ವಾವ್. ಎಸ್ ಎವ್ರಿಬಡಿ, ಎಲ್ಲರೂ ಒಂದು ರಿಯಾಕ್ಷನ್ ಬರ್ಲಪ್ಪ ನಮ್ಮ ಕಿರಣ್ದು ಇಷ್ಟು ಬ್ಯೂಟಿಫುಲ್ ಆರ್ಟ್ಗೆ. ಎಷ್ಟು ಎಕ್ಸಲೆಂಟ್ ಆಗಿದೆ. ವಾವ್, ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್ ಕಿರಣ್. ನಿಮ್ಗೆ ಇದ್ರಲ್ಲಿ ತುಂಬಾನೇ ಬ್ರೈಟ್ ಫ್ಯೂಚರ್ ಇದೆ. ಯಾರ್ಯಾರೆಲ್ಲ ಏನೇನ್ ಹೇಳಿದ್ರಲ್ಲ ಅದೆಲ್ಲ ಎಷ್ಟು ಸುಳ್ಳು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಎವ್ರಿ ಮಂತ್ ಮಿನಿಮಮ್ 3 ಮಾಡ್ತಾ ಹೋಗಿ. ಅಂಡ್ ನಿಮ್ ಟೈಮ್ ಡ್ಯೂರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಾಗೆ. ಅಂಡ್ ನಿಮ್ಮ ಅದ್ರಲ್ಲಿ ನಿಮ್ ರಿಸಲ್ಟ್ಸ್ ಕೂಡ ತುಂಬಾ ಚೆನ್ನಾಗಕ್ಕೆ ಶುರು ಆಗುತ್ತೆ. ಓಕೆ, ನಮ್ ಬಿಡ್ಬೇಡಿ ಮಾತ್ರ. ಒಂದ್ ಆರ್ಡರ್ ಆದ್ರೂ ನೀವು ಕಂಪ್ಲೀಟ್ ಮಾಡ್ಬೇಕು. ಅಟ್ ಲೀಸ್ಟ್ ನಿಮ್ ಖುಷಿಗೆ ಆರ್ಟ್ ಕ್ರಿಯೇಟ್ ಮಾಡೋಕೆ ಆ ಒಂದು ಆರ್ಟ್ ಮೆಟೀರಿಯಲ್ಸ್ಗೆಲ್ಲ ಒಂದು ಅಲ್ಲಿಂದ ನನ್ನ ಆರ್ಟ್ ಇಂದಾನೆ ನನ್ನ ಆರ್ಟ್ ಮೆಟೀರಿಯಲ್ಸ್ ತಗೊಳ್ಳೋಣ ಅನ್ನೋದೊಂದು ಹೊಸದೊಂದು ಥಾಟ್ ಇಟ್ಕೊಂಡು ಬಿಡದೆ ಕ್ರಿಯೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಕಿರಣ್. ಥ್ಯಾಂಕ್ ಯು ಸೋ ಮಚ್ ಪಾ. ನಿಮ್ ಸ್ಟೋರಿ ಅಂತೂ ಸಿಕ್ಕಾಪಟ್ಟೆ ಇನ್ಸ್ಪೈರಿಂಗ್. ನೋಡಿ ಇಲ್ಲಿ ಏನೇನೆಲ್ಲ ಹೇಳ್ತಾ ಇದಾರೆ ಅಂತ. ಇಲ್ಲ ಮ್ಯಾಮ್, ನನಗಿಂತ ಆಗ ಹೇಳಿದ್ರಲ್ಲ ಸುಮಾ ಮ್ಯಾಮ್, ಅವ್ರು ಯಾವತ್ತು ಪೆನ್ಸಿಲ್ಲೇ ಮುಟ್ಟಿರ್ಲಿಲ್ಲ ಅಂತ. ಇವಾಗ ಎಷ್ಟು ನನಗೆ ಆಕ್ಚುಲಿ ಅವ್ರಿಗೆ ತುಂಬಾ ಹೊಗಳ್ಬೇಕು ಮ್ಯಾಮ್. ನಾವ್ ಅಷ್ಟೆಲ್ಲ ಮಾಡ್ಕೊಂಡ್ ಬಂದಿರೋ ನನ್ಗೆ ಇಷ್ಟ ಇರ್ಬೇಕಾದ್ರೆ ಅವ್ರು ಇಷ್ಟು ಚೆನ್ನಾಗಿ ಮಾಡಿದಾರೆ ಮ್ಯಾಮ್. ಅಂದ್ರೆ ಅವ್ರಿಗೆ ಎಷ್ಟು ಆಸೆ ಇರ್ಬೇಡ ಮ್ಯಾಮ್. ಕೇಳಿಸ್ತಾ ಇದೆಯಾ ಸುಮಾ ಅವರಿಗೆ? ಅವ್ರಿಗೆ ಎಷ್ಟು ಮಟ್ಟಿಗೆ ಡೆಡಿಕೇಶನ್ ಕೊಟ್ಟಿರ್ಬೇಡ ಮ್ಯಾಮ್. ಸೀರಿಯಸ್ಲಿ ಅವರು ಮಗು ಇದೆ ಅವ್ರಿಗೂನು, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೌಸ್ ವೈಫು, ವರ್ಕಿಂಗ್ ಪ್ರೊಫೆಷನಲ್ ಅದೆಲ್ಲಾನು ಬ್ಯಾಲೆನ್ಸ್ ಮಾಡಿ 2 hours ಟ್ರಾವೆಲ್ ಬೇರೆ. ನಿಜವಾಗ್ಲೂ ತುಂಬಾ ಶಾಕ್ ಆದ ಮ್ಯಾಮ್ ನಾನು. ಎಂದು ಪೆನ್ಸಿಲ್ ಹಿಡಿದ್ರು ಇಷ್ಟ್ರ ಮಟ್ಟಿಗೆ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರು ತುಂಬಾನೇ ಖುಷಿ ಆಯ್ತು. ಎವ್ರಿ ವೀಕ್ ಮಿನಿಮಮ್ ಒಂದ್ 4 days ಅವ್ರ ಮೆಸೇಜಸ್ ಇರ್ತಿತ್ತು ನನ್ಗೆ. ಮ್ಯಾಮ್ ಇದ್ ಮಾಡಿದೀನಿ ನೋಡಿ, ಸರಿನಾ, ಇದ್ ಮಾಡಿದೀನಿ. ನಾನ್ ಅನ್ಕೊಳ್ತಿದ್ದೆ ತುಂಬಾ ಫ್ರೀ ಆಗಿದ್ದಾರೆ, ಎಲ್ಲಾನು ಮಾಡ್ತಿದಾರೆ. ನನಗೂ ನಿಜವಾಗ್ಲೂ ಶಾಕ್ ಆಯ್ತು. ಲೈಕ್ ಮಿಡಲ್ ಅಲ್ಲಿ ಒಂದ್ಸಲ ಹೇಳ್ದಾಗ್ಲೇ ನನ್ಗೂ ಗೊತ್ತಾಗಿದ್ದು ವರ್ಕ್ ಹೋಗ್ತಾ ಇದಾರೆ ಇವರು ಅಂತ ಹೇಳಿ. ಅವಾಗ ನಿಜವಾಗ್ಲೂ ನನ್ಗೂ ಅಷ್ಟೇ ಬಹಳ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಿರಣ್, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪಾ. ಅಂಡ್ ಐ ವಿಶ್ ಯು ದ ಬ್ರೈಟ್ ಫ್ಯೂಚರ್. ಅಂಡ್ ನಿಮ್ಮ ಅಕೌಂಟ್ಸ್ ಏನಿದೆ ಅದೆಲ್ಲ ಗ್ರೋ ಆಗ್ಲಿ ಚೆನ್ನಾಗಿ, ಲೈಕ್ ಒಳ್ಳೆ ಆರ್ಟಿಸ್ಟ್ ಆಗಿ ಗ್ರೋ ಆಗಿ. ಓಕೆ, ವಿ ಆಲ್ವೇಸ್ ವಿತ್ ಯು. ಥ್ಯಾಂಕ್ ಯು. ಐಶು ರೆಡಿ ಇದ್ದಾರೆ ಇಲ್ಲಿ? ಎಸ್, ಹಾಯ್ ಮ್ಯಾಮ್. ಹಾಯ್ ಐಶು. ಓಕೆ, ಕ್ವಿಕ್ ಆಗಿ ನಿಮ್ ಡ್ರಾಯಿಂಗ್ಸ್ ಗಳನ್ನು ತೋರಿಸ್ಬಿಡಿ. ವಾ ಸೂಪರ್. ಒಂದೇ ನೆಕ್ಸ್ಟ್. ಎಲ್ಲರಿಗೂ ಸ್ವಲ್ಪ ಈ ಹೇರ್ ಬನ್ ಅಲ್ಲಿ ಎಲಿವೇಟ್ ಆಗಿದೆ. ಓ ಮೈ ಗಾಡ್, ಸೂಪರ್. ಲಿಯೋಪಾರ್ಡ್ ಅಂತ ಮಸ್ತ್ ಇದೆ.
ಅಂಡ್ ವಿರಾಟ್ ಕೊಹ್ಲಿ. ವಾ ಸೂಪರ್ ಐಶು. ಥ್ಯಾಂಕ್ ಯು ಮ್ಯಾಮ್. ಅಂಡ್ ನೀವ್ ಹೇಳಿ ನಿಮ್ ಜರ್ನಿ ಬಗ್ಗೆ. ನಾನು ಫಸ್ಟ್ 16 ಡೇಸ್ಲಿ ಈ ತರ ಕಲಿಯಕ್ಕಾಗುತ್ತಾ ಅಂತ ಅನ್ಕೊಂಡಿರ್ಲಿಲ್ಲ. ಕೈಲಾಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಕೇಳ್ತಾರೆ ನೀನೇ ಬರ್ದಿರೋದು ಅಂತ, ಯಾರು ನಂಬ್ತಾನೆ ಇಲ್ಲ. ಎಲ್ಲರಿಗೂ ಅದೇ ಅಲ್ಲ. ಹೌದು ಮ್ಯಾಮ್. ಸ್ಟಾರ್ಟ್ ಮಾಡುವಾಗ ನಿಮ್ಗೆ ನಾನು ಈ ತರ ಎಲ್ಲ ಮಾಡ್ಬಲ್ಲೆ ಅಂತ ಕಾನ್ಫಿಡೆನ್ಸ್ ಫೀಲ್ ಆಗ್ತಾ ಇತ್ತಾ? ಮ್ಯಾಮ್ ಇಲ್ಲ ಮ್ಯಾಮ್. ಏನ್ ಅನ್ಕೊಂಡಿದ್ರಿ? ಮ್ಯಾಮ್ ಇಷ್ಟ್ರ ಮಟ್ಟಿಗೆ ಬರೀತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹಾ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಐಶು. ಅಂಡ್ 2 months ಅಲ್ಲಿ ಇದೆಲ್ಲ ಕಲ್ತ್ಕೊಳಕ್ಕೆ ಲೈಕ್ ನೀವು ಮುಂಚೆಯಿಂದ ಎಲ್ಲ ಪ್ರಾಕ್ಟೀಸ್ ಅಲ್ಲಿ ಇದ್ರಾ? ಮ್ಯಾಮ್ ಇಲ್ಲ. ಮತ್ತೆ ಹೆಂಗೆ ಅದು ವಿರಾಟ್ ಕೊಹ್ಲಿ ತರಾನೇ ಬಿಡಿಸಿದಿರಲ್ಲ, ಹೆಂಗಾಯ್ತು ಇದು? ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ, ನೀವ್ ಹೇಳ್ಕೊಟ್ರೆ. ಲೈಕ್ ಒಂದ್ ಸ್ವಲ್ಪ ಕ್ಯಾಮ್ರಾ ಆನ್ ಆಗ್ಬಿಟ್ರೆ ಮಾತು ಬರಲ್ಲ, ಕ್ಯಾಮ್ರಾ ಆಫ್ ಆಗ್ಬಿಟ್ರೆ ಫುಲ್ ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂಡ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಆರ್ಟ್ ವರ್ಕ್ ಎಲ್ಲ. ಅಂಡ್ ನೋಡೋರ್ಗೆ ಲೈಕ್ ಬೇರೆಯವ್ರಿಗೆ ಏನ್ ಹೇಳ್ತೀರಾ? 60 days ಅಲ್ಲಿ ಕಲಿಬೋದಾ ಹೆಪರಿಯಾಲಿಸಮ್ನ? ನೀವ್ ಯಾವ ಹಂತದಿಂದ ಶುರು ಮಾಡಿದ್ರಿ? ಅಂಡ್ ಮ್ಯಾಮ್ ನಂಗೆ ಫಸ್ಟ್ ಚಾರ್ಕೋಲ್ ಪೆನ್ಸಿಲೇ ಗೊತ್ತಿರ್ಲಿಲ್ಲ. ಕ್ಲಾಸಿಗೆ ಸೇರ್ಕೊಂಡ ಮೇಲೆ ಗೊತ್ತಾಗಿದ್ದು. ಹಾ, ಬೇರೆಯವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೂ ಆಗುತ್ತಾ ಇದು? ಹೌದು ಮ್ಯಾಮ್. ಖಂಡಿತ ಆಗುತ್ತಲ್ಲ. ನಿಮ್ ಪೇಷನ್ಸ್ಗೆ ಫಸ್ಟ್ ಇದೆ ಹೇಳ್ಬೇಕು ಮ್ಯಾಮ್. ಯಾರು ಎಷ್ಟೇ ಸಲ ಕೇಳಿದ್ರು ಮತ್ತೆ ಹೇಳ್ಕೊಡ್ತೀರಾ. ಐಶುಗ್ ಮಾತ್ ಬರ್ತಾ ಇಲ್ಲ. ನಮ್ ಲಾಸ್ಟ್ ಬ್ಯಾಚ್ ಅಲ್ಲಿ ಸುಹಾಸ್ ಇದ್ರು ಆಯ್ತಾ, ಸೇಮ್ ನಿಮಗೆ. ಹಾ ಓಕೆ ಹಾ ಎಸ್ ಮ್ಯಾಮ್, ಎಸ್ ಮ್ಯಾಮ್, ಎಸ್ ಮ್ಯಾಮ್. ಐಶು ಫುಲ್ ನರ್ವಸ್. ಇಟ್ಸ್ ಓಕೆ ಪಾ, ಆಲ್ ದ ಬೆಸ್ಟ್. ನಮ್ಮ ಕ್ಯೂಟ್ ಐಶುಗೆ ಎಲ್ಲರೂ ಒಂದು ಆಲ್ ದ ಬೆಸ್ಟ್ ಹೇಳ್ಬಿಟ್ರಪ್ಪ ಕ್ವಿಕ್ ಆಗಿ. ಅಮೇಸಿಂಗ್ ಐಶು, ಯು ಹ್ಯಾವ್ ಡನ್ ಇನ್ ಸಚ್ ಬ್ಯೂಟಿಫುಲ್ ಆರ್ಟ್ ವರ್ಕ್. ಆಲ್ ದ ಬೆಸ್ಟ್. ಆಲ್ ರೈಟ್. ಸೊ ಈಗ ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಆಲ್ಮೋಸ್ಟ್ ಐ ಥಾಟ್ ಲೈಕ್ ಸುಮಾರು ಜನ ಮಾತಾಡಿದ್ರ. ಕ್ವಿಕ್ ಆಗಿ ಇನ್ಯಾರು ಮಾತಾಡ್ತೀರಪ್ಪ? ಇಂಟ್ರೋವರ್ಟ್ ಏನಾದ್ರು ಇದ್ರೆ ನಿಮ್ಗೆ ಇವತ್ತು ಅದೆಲ್ಲ ಹೋಗ್ಬಿಡ್ಬೇಕು. ನೇಹಾ ಇಸ್ ಹಿಯರ್. ಆಲ್ ರೈಟ್. ಎಸ್ ನೇಹಾ. ಹಾಯ್ ನೇಹಾ. ಮ್ಯಾಮ್ ನನ್ ಕ್ಲಾಸಿಗೆ ಜಾಯ್ನ್ ಆಗಕ್ಕಿಂತ ಮುಂಚೆ ಡ್ರಾ ಮಾಡಿದ್ದು. ಹಾ ವೆರಿ ಕ್ಯೂಟ್. ಜಾಯ್ನ್ ಆದ್ಮೇಲೆ ಓಕೆ. ಒಂದಾದ್ಮೇಲೆ ಒಂದು. ಕೃಷ್ಣಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಚಾರ್ಕೋಲ್ ಗ್ರಿಪ್ ಸಿಕ್ಬಿಟ್ಟಿದೆ ಅಲ್ಲ? ಎಸ್ ಮ್ಯಾಮ್. ಬ್ಯೂಟಿಫುಲ್ ನೇಹಾ. ಅಂಡ್ ಎಷ್ಟನೇ ಸ್ಟ್ಯಾಂಡರ್ಡ್ ನೀವು? ಮ್ಯಾಮ್ 7th standard. Very nice, very good. 13-14 years. Wow. ವಿರಾಟ್ ಕೊಹ್ಲಿ ಆಲ್ರೆಡಿ ಸ್ಪ್ರೇ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ ನೀವು? ಎಸ್ ಮ್ಯಾಮ್. ವಾವ್ ಬೇಬಿ. ಇದಕ್ಕೂ ಮುಂಚೆ ಯಾರ್ದಾದ್ರೂ ಪೋರ್ಟ್ರೇಟ್ ಮಾಡಿದ್ರ? ಅಂದ್ರೆ ಯಾರ್ದಾದ್ರೂ ಭಾವಚಿತ್ರ ಬಿಡಿಸಿದ್ರಾ? ಮ್ಯಾಮ್ ಇಲ್ಲ. ವಿರಾಟ್ ಕೊಹ್ಲಿನೇ ಫಸ್ಟ್ ಒನ್? ಎಸ್ ಮ್ಯಾಮ್. ಮತ್ತೆ ಅದ್ ಹೆಂಗ ವಿರಾಟ್ ಕೊಹ್ಲಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಹೆಂಗ್ ಏನಾಯ್ತಪ್ಪ ಇದು ಮ್ಯಾಜಿಕ್? ಗೊತ್ತಿಲ್ಲ. ಓಕೆ ಅಪ್ಪ. ಇಲ್ಲಿ ನಿಮ್ ಜರ್ನಿ ಹೇಗಿತ್ತು 60 days ನಲ್ಲಿ? ಅಂಡ್ ನೀವು ಹೇಗ್ ಫೀಲ್ ಮಾಡಿದ್ರಿ? ಕ್ವಿಕ್ ಆಗಿ ಹೇಳ್ಬಿಡಿ. ಮ್ಯಾಮ್ ಚೆನ್ನಾಗಿತ್ತು ಮ್ಯಾಮ್. ನಾನು ಡ್ರಾ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಮ್ಯಾಮ್. ಅನ್ವಿತನ್ ಪೋರ್ಟ್ರೇಟ್ ನೋಡ್ತಿದ್ದೆ, ಆದ್ರೆ ಇವಳೇ ಮಾಡೋಳೆ, ಎಲ್ಲೋ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ ಮ್ಯಾಮ್. ಆಮೇಲೆ ನಿಮ್ ಕ್ಲಾಸಿಗೆ ಜಾಯ್ನ್ ಆದ್ಮೇಲೆ ಗೊತ್ತಾಗಿತ್ತು ನೀವು ಈ ತರ ಎಲ್ಲ ಹೇಳ್ಕೊಡ್ತೀರಾ ಅಂತ. ನೀವು ಇವಾಗ ಮಾಡ್ತಾ ಇದ್ದೀರಲ್ವಾ ಅದೇ ತರ? ಮ್ಯಾಮ್ ನನ್ ನಿಜವಾಗ್ಲೂ ನಂಬಕ್ ಆಗ್ತಿಲ್ಲ ನಾನೇ ಮಾಡ್ತಾ ಇದೀನಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ ನೇಹಾ. ಎಲ್ಲಿಟ್ಟಿದ್ರಿ ಈ ಟ್ಯಾಲೆಂಟ್ ಎಲ್ಲ? ಮ್ಯಾಮ್ ನಾನ್ ಮುಂಚೆಯಿಂದನೂ ಡ್ರಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಮ್ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು ಅಂತ ಅಮ್ಮಂಗೆ ಹೇಳಿದ್ದೆ. ಅಮ್ಮ ಎಲ್ಲಾದ್ರೂ ಹುಡ್ಕು ಅಂತ ಹೇಳಿದ್ರು. ಆಗ ಅನ್ವಿತ ಹೇಳಿದ್ದು. ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ದು? ಮ್ಯಾಮ್ ಇಲ್ಲ. ಇಲ್ಲ ಹೇಳಿ, ಮಾತಾಡಿ ಆಯ್ತು.
ಮ್ಯಾಮ್ ಅಷ್ಟೇ. 60 days ಅಲ್ಲೇ ಹೈಪರ್ ರಿಯಾಲಿಸಮ್ ಹೆಂಗ್ ಅನ್ನಿಸ್ತದೆ ನಿಮ್ಗೆ? ಮ್ಯಾಮ್ ನಾನು ನಿಜವಾಗ್ಲೂ ಕಲ್ತೀನಿ ಅಂತ ಅನ್ಸಿಲ್ಲ ಮ್ಯಾಮ್, ಇನ್ನೂ ಇಂಪ್ರೂವ್ ಮಾಡ್ಕೊಬೇಕು ಅನ್ಸಿದೆ. ಇನ್ನೂ ಮಾಡೋದಿದೆ ಅಂದ್ರೆ ಸ್ವಲ್ಪ ಈಗ ಏನೋ ಒಂದು ಹೊಸ ಮೀಡಿಯಂ ಕಲ್ತಾಗ ಲೈಕ್ ಹಂಗರ್ ಇನ್ನೂ ಬೆಳೆಯುತ್ತಲ್ವಾ, ಇದ್ರಲ್ಲಿ ಇನ್ನೂ ಚೆನ್ನಾಗ್ ಮಾಡ್ಬೇಕು. ಮ್ಯಾಮ್ ನನ್ಗೆ ನನ್ ಚಾರ್ಕೋಲ್ ಪೆನ್ಸಿಲ್ ಇದೆ ಅಂತ ಗೊತ್ತಿರ್ಲಿಲ್ಲ. ಮ್ಯಾಮ್ ಕ್ಲಾಸಿಗೆ ಜಾಯಿನ್ ಆದ್ಮೇಲೆ ಫಸ್ಟ್ ತಂದ್ಕೊಟ್ಮೇಲೆ ಒಂದ್ಸಲ ಟ್ರೈ ಮಾಡಿದ್ದೆ ಮ್ಯಾಮ್. ಆಗ ಅಯ್ಯೋ ಇದೇನಿದು ಬರ್ತಾನೆ ಇಲ್ವಲ್ಲ ಅಂತ ಅನ್ಕೊಂಡೆ ಮ್ಯಾಮ್. ಆಮೇಲೆ ನೀವು ಕ್ಲಾಸಲ್ಲಿ ಹೇಳ್ಕೊಟ್ಮೇಲೆ ಎಲ್ಲ ಗೊತ್ತಾಯ್ತು. ಇದೇ ತರ ಬರುತ್ತೆ ಹೀಗಿರುತ್ತೆ ಅಂತ. ಎಸ್ ಮ್ಯಾಮ್. All right, Putani, all the best. And Neha Shri, she's just 7th standard, right? And class ನಲ್ಲಿ Yes, ma'am. ಏನಾದ್ರು ಡಿಸ್ಪ್ಲೇ ಮಾಡಿದ್ರಾ ನಿಮ್ಮ ಆರ್ಟ್ ವರ್ಕ್ ನ ಸ್ಕೂಲಲ್ಲಿ ಫ್ರೆಂಡ್ಸ್ ಮುಂದೆ ಏನಾದ್ರು? ಮ್ಯಾಮ್ ಎಸ್ ಹೆಂಗಿತ್ತು ರಿಯಾಕ್ಷನ್? ಮ್ಯಾಮ್ ಡಿಸ್ಪ್ಲೇ ಮಾಡಿದ್ದೆ ಮ್ಯಾಮ್, ಬಟ್ ಅವ್ರೆಲ್ಲಾರು ಹೇಳೋದು ನೀನ್ ಮಾಡಿಲ್ಲ ನಿಜವಾಗ್ಲು. ಮ್ಯಾಮ್ ನಮಗೆ ಕ್ಲಾಸಲ್ಲಿ ಡ್ರಾಯಿಂಗ್ ಕ್ಲಾಸ್ ಇದೆ ಮ್ಯಾಮ್, ಅಲ್ಲಿ ನಾನು ನಿಧಾನಕ್ಕೆ ಡ್ರಾ ಮಾಡ್ತಾ ಇರ್ತೀನಲ್ಲ, ಅದನ್ನ ನೋಡ್ಬಿಟ್ಟು ನೀನ್ ಮಾಡಿಲ್ಲ ಇದನ್ನ, ಪಕ್ಕ ಎಲ್ಲ ಪ್ರಿಂಟ್ ತಗೊಂಡ್ ಎಲ್ಲೋ ತೋರಿಸ್ತಿದ್ಯಾ ಅಂತಿದ್ರು ಮ್ಯಾಮ್. ಒಳ್ಳೆ ಕಾಂಪ್ಲಿಮೆಂಟ್ಸ್ ಅಲ್ವಾ? ಮ್ಯಾಮ್ ಎಸ್. ಓಕೆ, ಆಲ್ ರೈಟ್ ಪುಟಾಣಿ, ಆಲ್ ದ ಬೆಸ್ಟ್. ಅಂಡ್ ನೀನು ಒಳ್ಳೊಳ್ಳೆ ಆರ್ಟ್ ವರ್ಕ್ ಗಳನ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ದಕ್ಕೆ. ಓಕೆ ಮ್ಯಾಮ್. ಆಲ್ ರೈಟ್, ನೆಕ್ಸ್ಟ್ ಯಾರು ಮಾತಾಡ್ತೀರಾ ಕ್ವಿಕ್ ಆಗಿ? ಮ್ಯಾಮ್ ನಾನು ಡ್ರಾಯಿಂಗ್ ತೋರಿಸ್ತೇನೆ. ಹಾ ಪರಿಣಿತಾ, ಬ್ಯೂಟಿಫುಲ್. ಸೆವೆಂತ್ ಸಿಕ್ಸ್ತ್ ಪರಿಣಿತಾ ನೀವು ಈ ಸಲ? ಸಿಕ್ಸ್ತ್ ಅನ್ಸುತ್ತಲ್ಲ? ಈ ಸಲ ಸಿಕ್ಸ್ತ್. ಒಂದು ಪರ್ಸನ್ದು ರೆಸೆಂಬ್ಲಿಂಗ್ ಅಂತೂ ಅನ್ನಿಸ್ತಾ ಇದೆ ನಮ್ಗೆ, ಲೈಕ್ ಲಿಟಲ್ ಬಿಟ್ ಹಿಯರ್ ಅಂಡ್ ದೇರ್, ಒಂದು ಅಲ್ಪ ಸ್ವಲ್ಪ ವ್ಯತ್ಯಾಸ. ಅದು ನೀವು ಈಗ ನೀನು ಪುಟಾಣಿ ಅಲ್ವಾ ನೀವು, ಹಾಗಾಗಿ ಲೈಕ್ ಯು ವಿಲ್ ಗೆಟ್ ದಟ್. ರಿಯಾಲಿಸಮ್ ಅಂತೂ ಬಂದಿದೆ, 3D ಅಂತೂ ಕಾಣಿಸ್ತಾ ಇದೆ. ಆ ಪರ್ಸನ್ ಯಾರೋ ಆ ಕಡೆಯಿಂದ ಯಾರೋ ವಿಂಡೋ ಇಂದ ಹಿಂಗ್ ನೋಡ್ತಾ ಇದಾರೇನೋ ಅಂತ ಬಂದಿದೆ. ಲೈಕ್ ಅಲ್ಲಿ ಇಲ್ಲಿ ಒಂದೊಂದು ಸ್ಮಾಲ್ ಇದೆ ಅಷ್ಟೇ. ಬಟ್ ನಿಮ್ಗೆ ಅದನ್ನ ಮಿಸ್ಟೇಕ್ ಹೇಳಲೂಬಾರ್ದು, ಅಷ್ಟು ಚಿಕ್ಕ ವಯಸ್ಸು ನಿಮ್ದು. ಹಾಗಾಗಿ ದಿಸ್ ಇಸ್ ರಿಯಲಿ ಗುಡ್. ಆಲ್ ರೈಟ್ ಪರಿಣಿತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು. ಸೊ ಇನ್ಯಾರಾದ್ರೂ ಫೈನಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಿದ್ರೆ ಯು ಕ್ಯಾನ್ come on camera, otherwise I will end this. All right, thank you so much. ಸುಮಾರು ಜನ ನಿಮ್ಗೆ ಕ್ಯಾಮ್ರಾ ಶೈ ಇರೋದ್ರಿಂದ ಬರ್ತಾ ಇಲ್ಲ, ಇಟ್ಸ್ ಓಕೆ. ಕೆಲವರು ಮೆಸೇಜ್ ಫಾರ್ಮ್ ಅಲ್ಲಿ ಕಳಿಸ್ತಾ ಇರ್ತೀರಾ ನಿಮ್ಮ ಫೀಲಿಂಗ್ಸ್ ನ. ಹೇಗಿತ್ತು ಈ ತರ ಎಕ್ಸ್ಪೀರಿಯನ್ಸ್ ಆಯ್ತು, ಇದನ್ನ ಕ್ರಿಯೇಟ್ ಮಾಡಿದ್ವಿ, ಇದನ್ನ ಅಲ್ಲಿ ತೋರಿಸಿದ್ವಿ, ಇಲ್ಲಿ ತೋರಿಸಿದ್ವಿ, ಆಗ ಹೇಳಿದ್ರು ಈಗ ಹೇಳಿದ್ರು. ಕೆಲವ್ರಂತೂ ಲೈಕ್ ಫ್ಲಡ್ ಮೆಸೇಜ್ ಎಲ್ಲ ಬರ್ತಾ ಇರುತ್ತೆ. ಓಕೆ, thank you Ranjita, and thank you each and everyone for sharing your beautiful experience from last 60 days. All right, next learning sally. Yes ಮ್ಯಾಮ್ 30th ಒಂದು ಇನ್ನೊಂದು ಕ್ಲಾಸ್ ಇರುತ್ತಾ? ಹಾ, ಅದ್ರ ಬಗ್ಗೆ ಮಾತಾಡೋಣಂತೆ. ವೆಲ್, ಫಸ್ಟ್ ಆಫ್ ಆಲ್, ಸೊ ನಾನು ಈ ರಿವ್ಯೂ ಸೆಷನ್ ಇಲ್ಲಿಗೆ ಎಂಡ್ ಮಾಡಿ